ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ, ಹಬ್ಬಗಳ ಆಚರಣೆ, ದೇವಾಲಯಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ ಇತ್ಯಾದಿ ವಿಷಯಗಳನ್ನು ಕುರಿತು ಮಾತನಾಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಕೇಬೆಳತೂರು ಗ್ರಾಮ ಪಂಚಾಯಿತಿಯ ಚಕ್ಕೂರು ಗ್ರಾಮದ ಜೈನ ಬಸದಿಯ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ ಮೂರ್ತಿರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ತೆ ಸರ್. ನಮ್ಮ ವಿವೇಕಾನಂದ ಬಾಲ್ಮೀಕಿ ನಮಸ್ತೆ ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ. ಸರ್, ನಾವು ಮೂಲತಃವಾಗಿ ಜೈನ ಕುಟುಂಬದಿಂದ ಬಂದವರು. ನಮ್ಮೂರಿನಲ್ಲಿ ಸುಮಾರು ಒಂದು 150ಕ್ಕೂ ಹೆಚ್ಚು ಜೈನ ಮನೆಗಳು ಇದ್ದಾರೆ. ಇವಾಗಲೂ ಎಲ್ಲ ಆಚರಣೆ ವಿಚಾರ ಎಲ್ಲ ಜೈನ ಸಂಪ್ರದಾಯದಲ್ಲೇ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮೂರಿನಲ್ಲಿ ಒಂದು ಸುಮಾರು ವರ್ಷದಿಂದ ನೆನಗುದಿಗೆ ಬಿದ್ದಿದ್ರು. ನಮ್ಮ ಅಪ್ಪಂದಿರ ಕಾಲದಿಂದ ಒಂದು ಬಸ್ತಿ ಮಾಡಬೇಕು ಅಂತ ಇದ್ರು. ಅದು ಅವರು ಅಂತಿಮ ಘಟ್ಟದಲ್ಲಿ ಅದು ಅವ್ರ ಆಸೆ ಎಲ್ಲ ನೆರವೇರ್ತು. ಇವಾಗ ನಾವು ಅದನ್ನು ಧರ್ಮವನ್ನು ಆಚರಣೆ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಬಸ್ತಿ ಎಲ್ಲ ನಿರ್ಮಾಣ ಮಾಡಿ ನಾವು ಈಗ ಬಸ್ತಿ ಎಲ್ಲ ಭಾಗವಹಿಸ್ತಾ ಇದ್ದೀವಿ, ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್, ಈ ಜೈನ ದೇವಾಲಯದ ಬಗ್ಗೆ ಅಥವಾ ಜೈನ ಬಸದಿಯ ಬಗ್ಗೆ, ಅದರ ಬಗ್ಗೆ ಒಂದು ಇತಿಹಾಸವನ್ನು ನಮಗೆ ತಿಳಿಸ್ಕೊಡೋದಾದರೆ. ನಮ್ಮೂರಿನಲ್ಲಿ ಎಲ್ಲರನ್ನು ಜೈನ ಧರ್ಮದಲ್ಲೇ ಪಾಲನೆ ಮಾಡೋರೇ ಆಗಿದ್ದಾರೆ. ಎಲ್ಲ ಹಿಂಸನೆ ಎಲ್ಲ ಸಸ್ಯಾಹಾರಿಗಳೇ ಆಗಿದ್ದಾರೆ. ಆಮೇಲೆ ಪ್ರತಿಯೊಬ್ಬರನ್ನು ವ್ರತ ನಿಯಮಗಳೆಲ್ಲ ಅನುಸವರೇ ಆಗಿದ್ದಾರೆ. ಅದರಲ್ಲೂ ಈಗ ವ್ಯವಸಾಯಗಾರರಾಗಿರೋದ್ರಿಂದ ಆಲ್ಮೋಸ್ಟ್ ಆಲು ಎಷ್ಟು ಸಾಧ್ಯವೋ ಅಷ್ಟನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ಹಬ್ಬ ಹರಿದಿನಗಳಾಗಲಿ, ಮತ್ತು ಮಹಾವೀರ ಜಯಂತಿ ಆಗಲಿ, ವಾರ್ಷಿಕ ಪೂಜೆ ಆಗಲಿ, ಜನಿವಾರದ ಹಬ್ಬ ಆಗಲಿ, ನೋಂಪಿಗಳಾಗಲಿ, ಪ್ರತಿಯೊಂದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದರೂ ತುಂಬ ಗ್ರ್ಯಾಂಡಾಗಿ ಅಲ್ಲದೆ ಹೋದ್ರೂ ನಮ್ಮೂರಲ್ಲಿ ನಮ್ಮ ಊರಿಗೆ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಕ್ಕೆ ನಾವು ವಾರ್ಷಿಕ ಪೂಜೆ ಮತ್ತು ಮಹಾವೀರ ಜಯಂತಿ ಕಾರ್ಯಕ್ರಮಗಳು, ಪ್ರಸನ್ನ ಆಗಲಿ, ಬೇರೆ ನಮ್ಮ ಸ್ವಾಮೀಜಿಗಳು ಕನಕಿರಿ ಸ್ವಾಮೀಜಿಗಳು ಭುವನಕೀರ್ತಿ ಅವ್ರನ್ನ ಕರೆದು ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಪೂಜಾ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದೀವಿ. ಈ ಜೈನ ಬಸದಿ ತಮ್ಮ ಊರಿಗೆ ಹೇಗೆ ಬಂತು, ಅದರ ಸ್ಥಾಪನೆ ಹೇಗೆ ಆಯಿತು ಅನ್ನೋದು? ನಮ್ಮ ಊರಿನಲ್ಲಿ ಜೈನ ಬಸದಿ ನಮಗೆ ಈಗ 63 ವರ್ಷ ಆಗಿದೆ. ನಾವು ಚಿಕ್ಕವರಾಗಿದ್ದಾಗ ಒಂದು ಮನೆಯಲ್ಲಿ ಇಟ್ಕೊಂಡು ಫೋಟೋಗಳನ್ನು ಇಟ್ಕೊಂಡು ನಾವು ಎಲ್ಲ ಜೈನಿಗೆ ಸಂಬಂಧಪಟ್ಟಂಗೆ ಪಂಚ ನಮಸ್ಕಾರಗಳು ಮತ್ತು ಪೂಜೆ ನೋಂಪಿ ಎಲ್ಲ ಪ್ರತಿ ಶುಕ್ರವಾರ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಪೂಜೆ ಎಲ್ಲ ಮಾಡ್ತಾಯಿದ್ವಿ. ಇದನ್ನು ಒಂದು ನಮ್ಮ ಅಪ್ಪಂದಿರ ಕಾಲದಲ್ಲಿ ಪೂಜೆ ಮಾಡೋದಕ್ಕೆ ಒಂದು ಬಸ್ತಿ ನಿರ್ಮಾಣ ಮಾಡಬೇಕು ಅಂತ ಎಲ್ಲ ಅವರು ಸಂಕಲ್ಪ ಮಾಡಿ ಸುಮಾರು ವರ್ಷದಿಂದ ಎಲ್ಲ ಪ್ರಯತ್ನ ಮಾಡ್ತಾಯಿದ್ರು. ಈ ಪ್ರಯತ್ನ ಮಾಡಬೇಕಾದ್ರೆ ಅದಕ್ಕೆ ನಮ್ಮ ತಂದೆಯವರು ಒಂದು 30 ಗುಂಟೆ ಜಾಗನ ಬಸದಿ ನಿರ್ಮಾಣಕ್ಕೆ ಬಳುವಳಿಯಾಗಿ ಕೊಟ್ಟರು. ಅದರಿಂದ ಊರಿನವರು ಎಲ್ಲರನ್ನೂ ಸಹಕಾರದಿಂದ ಮತ್ತು ಅಕ್ಕಪಕ್ಕದಲ್ಲಿ ನಮ್ಮ ಜನಾಂಗದವರೇ ಇರೋದ್ರಿಂದ ಚಿಕ್ಕೂರಾಗಲಿ, ಕಾಳೆಹುಂಡಿ, ಅಡ್ಡಳ್ಳಿ, ಕೂಲ್ಯ, ಬೆಳತೂರು, ಗುಜ್ಜಪ್ಪನ ಹುಂಡಿ, ಮಟ್ಕೆರೆ ಮತ್ತು ಇದು ಐರಿಗೆ, ಇಲ್ಲೆಲ್ಲ ನಮ್ಮ ಜನಗಳು ಜಾಸ್ತಿ ಇರೋದ್ರಿಂದ ಈ ಸರೌಂಡಿಂಗಲ್ಲಿ ಒಂದು ಬಸ್ತಿ ಆಗಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಒಂದು ಅವರೆಲ್ಲರ ಸಹಕಾರದಿಂದ ನಮ್ಮೂರಿನವರು ಸ್ಥಳೀಯರ ಸಹಕಾರದಿಂದ ಒಂದು ಬಸ್ತಿ ನಿರ್ಮಾಣ 1994ನೇ ಇಸ್ವಿಲಿ ನಿರ್ಮಾಣ ಮಾಡಿದ್ರು ಸರ್. ಎಲ್ಲ ಆ ದೇವಾಲಯದ ನಿರ್ಮಾಣ ಕಾರ್ಯ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳಿಸೋದು. ನಿರ್ಮಾಣ ಕಾರ್ಯ ಎಲ್ಲ ನಮ್ಮ ಜನಗಳನ್ನೇ, ಅಲ್ಲಿ ಜನಾಂಗದವರೇ, ಜೈನ ಜನಾಂಗದವರೇ ಮತ್ತು ಅಕ್ಕಪಕ್ಕದವರು ದಾನಿಗಳ ಸಹಾಯದಿಂದ ಎಲ್ಲ ಸೇರಿ ಅದನ್ನು ನಿರ್ಮಾಣ ಮಾಡಿರ್ತಾರೆ ಸರ್. ಅದರಲ್ಲೂ ಅಲ್ಲಿ ನಮ್ಮ ಹಿರಿಯಕರಾಗಿದ್ರಂಥ ನಮ್ಮ ಮತ ಜೈನ ಬಾಂಧವರಿಂದ ಎಲ್ಲ ಸಹಕಾರದಿಂದ ದೇವಸ್ಥಾನ ಎಲ್ಲ ಓಪನ್ ಆಯ್ತು. ಅದನ್ನು ದೇವರ ವಿಗ್ರಹನ ಮೈಸೂರಿನ ರಘುಚಂದ್ರ ಅಜ್ಜಿನಿಯನವರು ದಾನವ ಕೊಟ್ಟಿದ್ದಾರೆ. ಅದನ್ನು ನಾವು ಅಲ್ಲಿ ಪಂಚಕಲ್ಯಾಣ ಮಾಡೋಕ್ಕಾದೇ ಇರೋ ಕಾರಣದಿಂದ ಕಳಸೂರು ಅಂತ ಇದೆ, ಅಲ್ಲಿ ಪಂಚಕಲ್ಯಾಣ ನಡೀತಿತ್ತು. ಈ ಬಿಂಬನ ಅಲ್ಲಿ ತಗೊಂಡೋಗಿ ಪಂಚಕಲ್ಯಾಣ ನೆರವೇರಿಸಿ ಅಲ್ಲಿಂದ ತಂದು ಇಲ್ಲಿ ನಮ್ಮೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಇಲ್ಲಿ ಪೂಜಾ ಕಾರ್ಯ ನೆರವೇರಂತೆ ಮಾಡ್ಕೊಂಡು. ಅಂದ್ರೆ ತಮ್ಮ ಗ್ರಾಮದಲ್ಲಿ ಜೈನ ಬಸದಿಯನ್ನ ತಾವೇ ಸ್ವಯಂ ಪ್ರೇರಿತವಾಗಿ ನಿರ್ಮಾಣ ಮಾಡ್ಕೊಂಡ್ರ? ಹೌದು. ನಾವು ಯಾವುದೇ ಉತ್ಖನನದ ಸಂದರ್ಭದಲ್ಲಿ ಸುಮಾರು ಅಕ್ಕಪಕ್ಕ ನಮ್ಮ ಇಲ್ಲೆಲ್ಲ ಸಿಕ್ಕಿದ್ದೇವೆ ನಿಷಿದಿಗಳು, ಸ್ಮಾರಕಗಳು. ಕೆರೆಯೂರು ಅಂತ ಇದೆ ನಮ್ಮೂರಿನಿಂದ 1-2 ಕಿಲೋಮೀಟರ್. ಅಲ್ಲಿ ಕೆರೆಯಲ್ಲಿ ಮಣ್ಣೆಲ್ಲ ಆಗಿಬೇಕಾದ್ರೆ ಅಲ್ಲಿ ಪ್ರಭಾವಳಿಗಳು, ಜಿನಬಿಂಬಗಳು, ವಿಗ್ರಹಗಳು
ನಮ್ಮೂರಿನಲ್ಲೂ ಸಿಕ್ಕಿದ್ದಾವೆ, ಸುಮಾರೆಲ್ಲ ಇದೆ. ನಿಷಿದಿಗಳೆಲ್ಲ ಈಗಲೂ ನಮ್ಮೂರಿನಲ್ಲಿ ಮನೆಯಿಂದ ಇತ್ತಲೇ ಆಗಲಿ ಎಲ್ಲ ಕಡೆನೂ ಸಿಗ್ತಾ ಇದ್ದಾವೆ. ಅದರಿಂದ ನಮ್ಮಲ್ಲಿ ಜೈನ ಧರ್ಮ ಒಂದು ಉಚ್ಚ ಸ್ಥಿತಿಲಿ ಇತ್ತು ಮೊದಲು ಅಂತ ನಾವು ಅಭಿಪ್ರಾಯ. ಪ್ರಾಚೀನ ಕಾಲದಲ್ಲೂ ಸಹ ಜೈನ ಧರ್ಮ ಇದ್ದಿದ್ರೆ ಹೌದು. ಈ ಉತ್ಖನನದ ಸಂದರ್ಭದಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಅನೇಕ ಒಂದು ಇತಿಹಾಸ ಉಳ್ಳಂತಹ ಕೆಲವೊಂದು ಮೂರ್ತಿಗಳಾಗಿರ್ಬೋದು, ಕೆತ್ತನೆಗಳಾಗಿರ್ಬೋದು, ಅವೆಲ್ಲ ಸಿಕ್ಕಿದೆ. ಹೌದು. ಮತ್ತೆ ಆಚಾರ ವಿಚಾರನೂ ಆಗಲಿ, ಪೂಜೆ ಸಂಪ್ರದಾಯನೇ ಆಗಲಿ ಎಲ್ಲ ಜನ ಇದರಲ್ಲೇ ಆಚರಣೆ ಮಾಡ್ತಾ ಇದೀವಿ. ಹಾಗಾದ್ರೆ ಸರ್, ಈ ಜೈನ ದೇವಾಲಯವನ್ನ ನಿರ್ಮಾಣ ಮಾಡೋದಕ್ಕೆ ನಿಮ್ಗೆ ಯಾವ್ದಾದ್ರು ರಾಜವಂಶದವರ ಸಹಾಯ ಆಗಿರ್ಬೋದು ಅಥವಾ ಪ್ರಮುಖ ವ್ಯಕ್ತಿಗಳ ಸಹಾಯ ಆಗಿರ್ಬೋದು ದೊರಕಿದೆ ಅನ್ನೋದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ನಮ್ಗೆ ಈ ಸಹಾಯ ಅನ್ನೋದ್ರಲ್ಲಿ ಇದರಲ್ಲಿ ನಮ್ಮೂರಿನಲ್ಲಿ ಸಂಗೀ ಸುಬ್ಬಣ್ಣ ಅಂತ ಇದ್ರು. ಅವರು ನಮ್ಮೂರಿಂದ ಹೊರಗಡೆ ಶ್ರವಣಬೆಳಗೊಳ ಸ್ವಾಮೀಜಿಯವ್ರ ಮಾರ್ಗದರ್ಶನದಲ್ಲಿ ಅಲ್ಲೆಲ್ಲ ಹೋಗಿ ಅವರು ಸುಮಾರು ಇದೆಲ್ಲ ಕಲ್ತು ಬಂದಿದ್ದರು. ಜೈನ ಧರ್ಮದ ಬಗ್ಗೆ ನಮ್ಮೂರ ಹಿರೀಕರು ಎಲ್ಲ ಕಲ್ತಿದ್ರು. ಇವಾಗಲೂ ನಾವು ಪ್ರತಿಯೊಂದು ಇದಕ್ಕೂ ಜಪ ತಪ ಮಾಡದೆ, ನಾವು ಸ್ನಾನ ಮಾಡಿ ಪೂಜೆ ಮಾಡದೆ ಊಟ ಮಾಡೋದಿಲ್ಲ. ಮತ್ತೆ ಒತ್ತು ಬಿದ್ದ ಮೇಲೆ ಯಾವುದೇ ಕಾರಣಕ್ಕೂ ಆಹಾರನ ತಗೊಳ್ಳೋದಿಲ್ಲ. ಹಾಗಾಗಿ ಅವರು ಎಲ್ಲ ಕಡೆಯಿಂದ ಅವರೆಲ್ಲ ಮಾರ್ಗದರ್ಶನ. ನಮ್ಮೂರಲ್ಲಿ ಹಿರೀಕರು ಗುಜ್ಜಪ್ಪನುಂಡಿಲಿ GB ಸುಬ್ಬಣ್ಣ ಅಂತಿದ್ದಾರೆ. ಅವರ ಅಣ್ಣ ಅವರು ನಮ್ಮೂರಿನಲ್ಲೇ ದೀಕ್ಷಾ ಕಾರ್ಯಕ್ರಮ ಮಾಡಿಸಿ ದೀಕ್ಷೆ ತಗೊಂಡು ಈಗ ಮುನಿಗಳಾಗಿ ಅಟ್ ಪ್ರೆಸೆಂಟ್ ಇವಾಗ ಶ್ರವಣಬೆಳಗೊಳದಲ್ಲಿ ನಿರ್ವಾಣ ಮುನಿಗಳಾಗಿ ಇದ್ದಾರೆ. ನಮ್ಮೂರಿಗೂ ಹಲವಾರು ಮುನಿಗಳು, ಸಂಘಗಳು ನಮ್ಮೂರು ದೇವಸ್ಥಾನಕ್ಕೆಲ್ಲ ಭೇಟಿ ಕೊಟ್ಟಿದ್ದಾರೆ. ನಾವು ಅದ್ದೂರಿ ಕಾರ್ಯಕ್ರಮ ಎಲ್ಲ ಮಾಡಿದೀವಿ, ಮಾಡ್ತಾನೆ ಇದೀವಿ. ಈಗಲೂ ದೇವಾಲಯದ ಗೋಡೆಗಳು ಮತ್ತು ಸ್ತಂಭಗಳ ಮೇಲೆ ಕೆತ್ತಿರುವಂತಹ ಶಿಲ್ಪಗಳಾಗಿರ್ಬೋದು, ಅವು ಏನನ್ನ ಪ್ರತಿನಿಧಿಸ್ತವೆ ಮತ್ತು ಅವುಗಳ ಹಿಂದಿರುವಂತಹ ಒಂದು ಧಾರ್ಮಿಕ ಮತ್ತು ಐತಿಹಾಸಿಕ ಕಥೆಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ನಾವು ಸತ್ಯ, ಅಹಿಂಸೆ, ಅಪರಿಗ್ರಹ, ಮತ್ತೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಅದನ್ನ ಸಾರೋದು ನಮ್ಮ ಜೈನ ಧರ್ಮದ ತತ್ವ. ಹೌದು. ಯಾರಿಗೂ ಹಿಂಸೆ ಮಾಡಬಾರ್ದು. ಲಿವ್ ಅಂಡ್ ಲೆಟ್ ಲಿವ್, ಬದುಕಲು ಬಿಡು. ಯಾರಿಗೂ ಏನು ನಾವು ಒಂದು ಕ್ರಿಮಿಕೀಟ, ಪ್ರಾಣಿ ಪಕ್ಷಿಗಳು ಯಾರನ್ನು ನೋಯಿಸಿ ತೊಂದರೆ ಕೊಡದೇ ಇರೋಂಥ ಜನಾಂಗಗಳು. ಅದರಿಂದ ಜೈನ ಧರ್ಮ ಪಾಲನೆಯಲ್ಲಿ ಪ್ರಮುಖವಾದ್ದು ಪರವರಿಗೆ ಯಾರಿಗೂ ನೋವಾಗದಂತೆ ನಡ್ಕೊಳ್ಳೋದೇ ಜೈನ ಧರ್ಮದ ಮುಖ್ಯ ಉದ್ದೇಶ. ತಾವು ಬದುಕಬೇಕು, ಬೇರೆಯವ್ರಿಗೂ ಬದುಕಕ್ಕೆ ಬಿಡಬೇಕು ಅನ್ನೋದನ್ನೇ ಉದ್ದೇಶ. ಹಿಂಸೆಯನ್ನ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು. ಇದೆಲ್ಲ ಉಂಟು. ಅದೆಲ್ಲ ಜಿನಬಿಂಬಗಳು. ನಾವು ಊರ ಹೊರಗಡೆ ಎಲ್ಲ ಉತ್ಖನನ, ಕೆರೆ ಮಣ್ಣು ನೋಡೋದು, ಜಮೀನು ಅಗಿಯೋದು, ಅಲ್ಲೇ ಅಗಿಬೇಕಾದ್ರೆ ಅವೆಲ್ಲ ಸಿಕ್ಕದು. ಅವು ಸಿಕ್ಕಿದಾಗ ಅವೆಲ್ಲ ತಂದು ನಮ್ಮ ಇಲ್ಲಿ ಉನ್ನತ ಸ್ಥಿತಿಲಿ ಇತ್ತು, ಉಚ್ಛ್ರಾಯ ಸ್ಥಿತಿಲಿ ಇಲ್ಲಿ ಪ್ರಭಾವನೆ ಇತ್ತು. ಚಂದ್ರಗುಪ್ತ ಮೌರ್ಯ ಸುಮಾರು ಉತ್ತರ ಭಾರತದಿಂದ ಬಂದಲ್ಲ, ಆವಾಗ ಅಲ್ಲಿ ಬರಗಾಲ ಬಂದು ಸುಮಾರು 1200 ಜನ ಮುನಿ ಸಂಘದೊಡನೆ ಶ್ರವಣಬೆಳಗೊಳ ಬಂದ್ಬಿಟ್ರು. ಆವಾಗ ನಮ್ಮಿಲ್ಲಿ ಕಿತ್ತೂರು ಪುನ್ನಾಟ ದೇಶ ಅಂತ ಇವಾಗ ಮುಳುಗಡೆ ಆಗಿದೆಯಲ್ಲ, ತೆಣ್ಣೆಮುಂಟಿ ಅಂತ, ಅಲ್ಲಿ ಬಹಳ ಉಚ್ಛ್ರಾಯ ಸ್ಥಿತಿಲಿತ್ತು. ಆವಾಗಿಂದನೂ ಇಲ್ಲಿ ಜೈನ ಧರ್ಮ ಸಖತ್ ಪ್ರಭಾವನೆ ಬೀರಿದೆ. ಹಾಗಾದ್ರೆ ದೇವಾಲಯದ ಒಂದು ವಾಸ್ತುಶಿಲ್ಪದಲ್ಲಿ ಸ್ಥಳೀಯ ಕರ್ನಾಟಕ ಶೈಲಿ ಹೇಗೆ ವಾಸ್ತುಶಿಲ್ಪದೊಂದಿಗೆ ಬೆರೆತಿದೆ, ಅದರ ವೈಶಿಷ್ಟ್ಯತೆಯನ್ನ ತಾವು ತಿಳಿಸೋದಾದ್ರೆ? ನಾವು ಜೈನ ಧರ್ಮದಲ್ಲಿ ಯಾವ ಥರ ದೇವಸ್ಥಾನಗಳು ಎಲ್ಲ ಶೈಲಿ, ದ್ರಾವಿಡ ಶೈಲಿ ಇಲ್ಲೇ ಎಲ್ಲ ದೇವಸ್ಥಾನನ ನಾವೆಲ್ಲ ನಿರ್ಮಾಣ ಮಾಡಿದ್ದೀವಿ. ಪ್ರತಿಯೊಂದನ್ನು ಮೊದಲು ಮೂಲಬಿಂಬ, ಆಮೇಲೆ ಮತ್ತೆ ಚಂದ್ರಸಾಲೆ, ಆಮೇಲೆ ಹೊರಗಡೆಯಿಂದ ಮನಸ್ತಂಭ, ಈ ಥರ ನಿರ್ಮಾಣ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದೀವಿ. ಗೋಪುರ ಕಳಸ ಎಲ್ಲ ಉಂಟು. ಮತ್ತೆ ದೇವರಿಂದ ಬಿಂಬದಿಂದ ಹೊರಗಡೆ ಎಕ್ಸೀರು, ಆಮೇಲೆ ಚಂದ್ರಸಾಲೆ, ಅದರಿಂದ ಹೊರಗಡೆ ಮನಸ್ತಂಭ, ಈ ತೀರ ನಿರ್ಮಾಣ ಆಗಿದೆ. ದೇವಾಲಯದ ಪ್ರಮುಖ ವಿಗ್ರಹದ ವಿಶೇಷತೆ ಏನು, ಇದು ಯಾವ ತೀರ್ಥಂಕರಿಗೆ ಸಮರ್ಪಿತವಾಗಿದೆ ಮತ್ತು ಅದರ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲಿ ಜಿನ ಬಸಿದಿಯವರು 24 ಜನ ತೀರ್ಥಂಕರಿದ್ದಾರೆ. ಅವರಲ್ಲಿ 8ನೇ ತೀರ್ಥಂಕರು ಚಂದ್ರಪ್ರಭಾ ತೀರ್ಥಂಕರು. 8ನೇವರು ಚಂದ್ರಪ್ರಭಾ ತೀರ್ಥಂಕರು ಅಂತ. ಆ ಚಂದ್ರಪ್ರಭಾ ತೀರ್ಥಂಕರದ ಖಡ್ಗಾಸನ ಮೂರ್ತಿ ನಮ್ಮಲ್ಲಿ ಸ್ಥಾಪನೆ ಮಾಡಿ, ಇದನ್ನ ಈ ಬಿಂಬನ ಮೈಸೂರಿನವರು ರಘುಚಂದ್ರ ಅಜ್ಜಿಯವರು ನಮ್ಮೂರಿಗೆ ದಾನವಾಗಿ ಕೊಟ್ಟಿರ್ತಾರೆ ಸರ್. ಜೊತೆಗೆ ಇವರು ಯಕ್ಷಿ ಅಂತ ಬರ್ತಾರೆ. ಚಂದ್ರಪ್ರಭಾ ಸ್ವಾಮಿ ಯಕ್ಷ, ಶ್ಯಾಮ ಯಕ್ಷ, ಜ್ವಾಲಾಮಾಲಿನಿ ದೇವಿಯವರು. ಅವರು ಉಪಸರ್ಗ, ಅವರು ತಪಸ್ಸು ಆಚರಣೆ ಮಾಡೋದಾಗಲಿ ಯಾವುದಕ್ಕೆ ಆಗಲಿ ಅವರನ್ನ ಎಲ್ಲ ನೆರವು ನೀಡೋದಕ್ಕೆ ಶ್ಯಾಮ ಯಕ್ಷ, ಜ್ವಾಲಾಮಾಲಿನಿ ದೇವರು ಯಕ್ಷಿಯರಾಗಿ ರಕ್ಷಣೆಗೆ ಅವರಿಗೆ ನಿಂತಿರ್ತಾರೆ. ಇಲ್ಲಿ ನಿತ್ಯ ಪೂಜೆ ನಡೀತಾ ಇರುತ್ತೆ ಸರ್. ಎಲ್ಲ ಜಲ, ಗಂಧ, ಅಕ್ಷತ, ಚೆರು, ದೀಪ, ಧೂಪ ಪ್ರತಿನಿತ್ಯನೂ ಬೆಳಿಗ್ಗೆ ಟೈಮು ದಿನ ಪೂಜೆ, ನಿತ್ಯ ಪೂಜೆ ನಡೀತಾ ಇದೆ ಸರ್. ಮತ್ತು ವಿಶೇಷ ದಿನಗಳಲ್ಲಿ ವಿಶೇಷವಾಗಿ ಪೂಜೆ ಎಲ್ಲ ಸಲ್ಲಿಸ್ತಾ ಇದ್ವಿ. ಅದರಲ್ಲೂ ವಾರ್ಷಿಕ ಪೂಜೆ, ಜಯಂತಿಗಳು ಮತ್ತು ನೋಂಪಿ ಇವೆಲ್ಲ ಅವಾಗಲೂ ಎಲ್ಲ ಪೂಜೆ ಎಲ್ಲ ನಡೆಸ್ಕೊಂಡು ಬರ್ತಾರೆ. ಮತ್ತು ಜೊತೆಗೆ ಜವಲಮಾಲಿನಿ ಪದ್ಮಾವತಿ ಪಕ್ಕದಲ್ಲಿ
ಧರಣೇಂದ್ರ ಯಕ್ಷ, ಪದ್ಮಾವತಿ ಯಕ್ಷಿ, ಅದನ್ನು ದಾನಿಗಳೆಲ್ಲ ಮಾಡಿಸ್ಕೊಟ್ಟಿರ್ತಾರೆ. ಅದನ್ನು ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ವಿ. ಮುಖ್ಯವಾಗಿ ನಾವು ಮೂಲ ಮೂರ್ತಿ ಜೊತೆಗೆ ಯಕ್ಷಿರ ಪೂಜೆನೂ ನಮ್ಮ ಇದರಲ್ಲಿ ದಿಗಂಬರ ಶ್ವೇತಾಂಬರ, ನಾವು ದಿಗಂಬರ ಆದ್ರಿಂದ ಯಕ್ಷಿರ ಪೂಜೆನೂ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಅಭಿಷೇಕ ಆಗಲಿ, ಪೂಜೆನೇ ಆಗಲಿ, ಎಲ್ಲ ಥರದ ಪೂಜೆನೂ ನಾವು ಮಾಡ್ತಾ ಇದ್ದೀವಿ. ಈ ದೇವಾಲಯದ ವಾಸ್ತುಶಿಲ್ಪ ನಿಜಕ್ಕೂ ಅದ್ಭುತವಾಗಿದೆ. ಅದರ ವೈಶಿಷ್ಟ್ಯ, ವಿನ್ಯಾಸದ ವೈಶಿಷ್ಟ್ಯಗಳು ಮತ್ತು ಶಿಲ್ಪಗಳ ಹಿಂದಿನ ಕಥೆಗಳ ಬಗ್ಗೆ ನಿಮಗೆ ತಿಳಿದಿರೋಷ್ಟು ಬಗ್ಗೆ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಇಲ್ಲಿ ವಾಸ್ತುಶಿಲ್ಪವು ಜಿನರ ವಾಸ್ತುಶಿಲ್ಪ ಖಡ್ಗಾಸನದಲ್ಲಿದೆ. ಇದು ಕೃಷ್ಣ ಶಿಲೆಯಲ್ಲಿ ಮಾಡಲಾಗಿದೆ. ಖಡ್ಗಾಸನ ಅಂದ್ರೆ ಮೂರ್ತಿ ನಿಂತಿರೋ ಶೈಲಿಯಲ್ಲಿ ವಿಗ್ರಹ ಇದೆ. ಅಕ್ಕಪಕ್ಕ ಯಕ್ಷಿರನ್ನ ಆ ಬಿಂಬದ ಪಕ್ಕದಲ್ಲೇ ಚಿಕ್ಕದಾಗಿ ಕೆತ್ತಿದ್ದಾರೆ. ಜೊತೆಗೆ ಜ್ವಾಲಾಮಾಲಿನಿ ಮತ್ತೆ ಶ್ಯಾಮಯಕ್ಷ, ದೇವರ ಚಂದ್ರಪ್ರಭಾ ತೀರ್ಥಂಕರರ ಯಕ್ಷಿಯರು. ಅದರಿಂದ ಈ ವಿಗ್ರಹವು ತುಂಬ ನಯನ ಮನೋಹರವಾಗಿದ್ದು ನೋಡೋದಕ್ಕೆ ಪೂಜಾ ಕಾರ್ಯಗಳು ಎಲ್ಲ ಚೆನ್ನಾಗಿ ನಡ್ಕೊಂಡು ಬರ್ತಾರೆ. ಚಂದ್ರಪ್ರಭಾ ಸ್ವಾಮಿಯವರು ಇಕ್ಷಾಕ್ಸು ವಂಶದ ಕಾಶ್ಯಪ ಗೋತ್ರದ ಮಹಾಸೇನ ಮತ್ತು ಲಕ್ಷ್ಮಣಾದೇವಿ ಆ ದಂಪತಿಗಳಿಗೆ 8ನೇ ತೀರ್ಥಂಕರರಾಗಿ ಇವರು ಜನಿಸಿದ್ದಾರೆ. ಇವರು ಜನಿಸೋದಕ್ಕೆ 6 ತಿಂಗಳು ಮುಂಚೆನೆ ಎಲ್ಲ ಕಡೆನೂ ವೃಷ್ಟಿ ಆಯ್ತಂತೆ. ಅವ್ರ ತಾಯಿಗೆ ಮಾತೆಗೆ 16 ಸೊಪ್ಪುಗಳನ್ನು ಕಂಡ್ರಂತೆ. ಸ್ವಪ್ನಗಳು ಅಂದ್ರೆ ಕನಸುಗಳು. ಗರ್ಭ ಅವತರಿಸಿ 9 ತಿಂಗಳು ಮುಂಚೆ ರತ್ನವೃಷ್ಟಿ ಆಯಿತು. ಅರಮನೆಯಲ್ಲಿ ರತ್ನವೃಷ್ಟಿ ಆದಮೇಲೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತೀರ್ಥಿಯಲ್ಲಿ ಸುರಪೂಜಿತನಾದ ಶಿಶು ಜನ್ಮ ಆಯಿತು ಅಂತ ಹೇಳಿ. ಇವರ ಲಾಂಛನ ಚಂದ್ರ. ಇವರ ಆಯುಸ್ಸು 10 ಲಕ್ಷ ಪೂರ್ವ ವರ್ಷಗಳು. ಚಂದ್ರಪ್ರಭ ಮುನಿಗಳಿಗೆ ಮೊದಲು ಆಹಾರ ಧಾನ್ಯ ಮಾಡಿದವರು. ದೀಕ್ಷಾ ನಂತರ ಸೋಮದತ್ತ ನೆಂಬ ರಾಜನು ಚಂದ್ರಪ್ರಭ ಮುನಿಗಳಿಗೆ ಆಹಾರ ಧಾನ್ಯವನ್ನು ಮಾಡಿದರು. ಇವರು ನಾಗವೃಕ್ಷದ ಕೆಳಗೆ ಚಂದ್ರನಾಥರಿಗೆ ಜ್ಞಾನೋದಯವಾಯಿತು. ಇವರ ಸಮವಸರಣದಲ್ಲಿ 93 ಜನ ಗಣಧರ ಮುನಿಗಳು ಇದ್ದರು. ಮುಖ್ಯ ಆರಿಕರು ವರುಣಶ್ರೀ, ಮುಖ್ಯ ಸೋತ್ರು ಮಗವೀರ್ಯ. ಇವರ ಯಕ್ಷಿಯರು ಶ್ಯಾಮಯಕ್ಷ ಮತ್ತೆ ಜ್ವಾಲಾಮಾಲಿನಿ. ಚಂದ್ರಪ್ರಭಾ ತೀರ್ಥಂಕರರು ಮತ್ತೆ 20 ಜನ ತೀರ್ಥಂಕರರು ಎಲ್ಲ ಒಂದೇ ಕಡೆ. ಈಗಿನ ಜಾರ್ಖಂಡ್ ರಾಜ್ಯ ಇದೆಯಲ್ಲ, ಅಲ್ಲಿ ಸಮ್ಮೇದ್ಗಿರಿ ಅಂತ ಒಂದು ಬೆಟ್ಟ ಇದೆ, ಪಾವನ ಸ್ಥಳ. ಅಲ್ಲಿ 20 ಜನ ತೀರ್ಥಂಕರರು ನಿರ್ವಾಣ ಹೊಂದಿದ್ದಾರೆ. ಇವರು ನಿರ್ವಾಣ ಹೊಂದಿರೋ ಕೂಟನ ಲಲಿತಾಂಗ ಕೂಟ ಅಂತ ಕರೀತಾರೆ. ಲಲಿತಾಂಗ ಕೂಟ. ಇನ್ನು 4 ಜನ ಹೊರಗಡೆ, ಒಬ್ರು ಪಾವಪುರಿ, ಒಬ್ರು ಚಂಪಾಪುರಿ, ಒಬ್ರು ಕೈಲಾಸಗಿರಿ, ಒಬ್ರು ಉಜ್ಜಂತಗಿರಿ ಅಂತ. ಇವ್ರು 20 ಜನ ಒಂದೇ ಕಡೆ ಹೊಂದಿರೋದನ್ನ ಸಮ್ಮೇದ್ಗಿರಿ ಶಿಖರ್ಜಿ ಅಂತ. ಇದು ಜೈನರ ಪವಿತ್ರ ಸ್ಥಳ. ಇಲ್ಲಿ ಪ್ರತಿ ವರ್ಷ ಎಲ್ಲಾ ಕಡೆಯಿಂದನೂ ಜೈನರು ಪ್ರವಾಸ ಹೋಗ್ತಾ ಇದ್ದಾರೆ. ನಮ್ಮ ಇಲ್ಲಿ ಮೈಸೂರು, ಇಲ್ಲಿ ಸ್ಥಳದಿಂದ ನಮ್ಮೂರಿನಿಂದನೂ ಸುಮಾರು ಜನನ ನಾವು ಮೈಸೂರು ಸೇವಾ ಸಂಸ್ಥಾನ ಅಂತ ಅವ್ರ ಕಡೆಯಿಂದ, ನಮ್ಮ ಕಡೆಯಿಂದ ಒಂದು 15 ದಿನಗಳ ಕಾಲ ಹೋಗೋದಿಕ್ಕೆ ಟ್ರೈನಲ್ಲಿ ಹೋಗಿ ಎಲ್ಲ ದರ್ಶನ ಮಾಡಿ ಬಂದಿದ್ದಾರೆ. ಸಮ್ಮೇದ್ ಶಿಖರ್ಜಿಲಿ 20 ಜನ ಮುನಿಗಳು ನಿರ್ವಾಣ ಹೊಂದಿದ್ದಾರೆ. ಅಲ್ಲಿ ಎಲ್ಲಾ ಕೂಟಗಳು ಇವಾಗಲೂ ಇದೆ. 18 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಯಾರು ಏನು ವೆಹಿಕಲ್ಲು ಯಾವುದ್ರಲ್ಲೂ ಹೋಗಿಲ್ಲ. ಬೆಳಗ್ಗೆ 4 ಗಂಟೆಗೆ ಬಿಟ್ರೆ ನಡ್ಕೊಂಡು ಎಲ್ಲಾ ಕೂಟನ ದರ್ಶನ ಮಾಡಿ ಬರ್ಬೇಕಾದ್ರೆ ಸಾಯಂಕಾಲ 5 ಗಂಟೆ ಆಗುತ್ತೆ. ಅಲ್ಲಿ ಯಾರಿಗೂ ನಾವು ಆಹಾರ ಸೇವಿಸಬೇಕು ಅನ್ನೋ ಭಾವನೆನೇ ಬರಲ್ಲ. ಅಷ್ಟೊಂದು ಮನಸ್ಸು ಉಲ್ಲಾಸಿತವಾಗಿರುತ್ತೆ. ಪ್ರತಿಯೊಬ್ಬರು ಅಲ್ಲಿ ಕುಡಿಯೋದಿಕ್ಕೆ ಒಂದು ನೀರು ತಗೊಂಡೋಗಿದ್ದಾರೆ, ಒಂದು ಬಾಟ್ಲ್ ಅಷ್ಟೇ. ಅದ್ ಬಿಟ್ರೆ ಎಲ್ಲಿ ಏನು ಆಹಾರನೂ ಮಾರೋದಿಲ್ಲ. ಎಲ್ಲಾ ಕೂಟನೂ ದರ್ಶನ ಮಾಡಿ ಎಲ್ಲ ನಾವು ಹೋಗಿ ದರ್ಶನ ಮಾಡಿ ಬಂದಿದ್ದೀವಿ. ಅದರಲ್ಲಿ ಲಲಿತಾಂಗ ಕೂಟ, ಪಾರ್ಶ್ವನಾಥರದು ಕೂಟ ಇದೆ. ಅವೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಎಲ್ಲಾ ಕೂಟಗಳಿಗೂ ನಡ್ಕೊಂಡೇ ಹೋಗ್ಬೇಕು. ಹೌದು, ಸರ್ಕಾರ ಎಲ್ಲ ವಹಿಸ್ಕೋಬೇಕು ಅಂತ ಎಲ್ಲ ಕೋರ್ಟಲ್ಲೆಲ್ಲ ಮೊದಲೆಲ್ಲ ಬಂದು ಎಲ್ಲ ಇದಾಗಿತ್ತು. ಇವಾಗಲೂ ಅದ್ಯಾವುದೋ ಕಾರ್ಖಾನೆ ಎಲ್ಲ ಓಪನ್ ಮಾಡಬೇಕು ಅಂತ ಎಲ್ಲ ಮಾಡಿ ಅದೆಲ್ಲ ಸ್ಟಾಪ್ ಮಾಡಿದ್ದಾರೆ. ಲಲಿತಾಂಗ ಕೂಟ ಚಂದ್ರಪ್ರಭಾ ತೀರ್ಥಂಕರದ್ದು ಅಂತ ಈ ರೀತಿಯ ಒಂದು ಇತಿಹಾಸವನ್ನ ಹೊಂದಿರುವಂತದ್ದು ಆ ಸ್ಥಳ. ಹೌದು. ಧಾರ್ಮಿಕ ಆಚರಣೆಗಳು ಮತ್ತು ತತ್ವಗಳಿಗೆ ಸಂಬಂಧಿಸಿದಂತೆ ಹೇಳೋದಾದ್ರೆ, ಫಸ್ಟ್ ಮುಖ್ಯವಾಗಿ ಅಹಿಂಸೋ ಪರಮೋ ಧರ್ಮ. ಯಾರನ್ನು ಹಿಂಸೆ ಮಾಡದೇ ಇರೋದು. ಯಾವುದೇ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ತಾವು ಜೀವಿಸಿ ಬೇರೆಯವ್ರನ್ನ ಜೀವಿಸೋದಕ್ಕೆ ಬಿಡೋದು. ಈಗ ನಮ್ಮಲ್ಲಿ ವ್ಯವಸಾಯ ಮಾಡ್ತಾ ಇದೀವಿ ನಾವು. ವ್ಯವಸಾಯ ಮಾಡಿದ್ರು ಟೈಮಿಂಗ್ಸ್
ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಅವಕ್ಕೂ ಆಹಾರ ಎಲ್ಲ ಕೊಡಬೇಕು, ನೀರು ಕುಡಿಸ್ಬೇಕು, ಪ್ರತಿಯೊಂದು ಈಗಲೂ ಪಾಲ ಮಾಡ್ತಾನೆ ಇದ್ದಾನೆ. ಬೇರೆಯವ್ರನ್ನು ಬದುಕಬೇಕು, ಬದುಕೋದಕ್ಕೂ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮೂಲ ತತ್ವ. ಅದರಲ್ಲಿ ಸಮ್ಯಕ್ ಜ್ಞಾನ, ಎಲ್ಲ ಜ್ಞಾನವಂತರಾಗಿ ಎಲ್ಲ ಜ್ಞಾನ ಇದರಲ್ಲಿ ಇದೆ ಅಂತ ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಇವು ಪ್ರಮುಖ ತತ್ವಗಳಾಗಿವೆ. ಅಹಿಂಸಾ ಪರಮಧರ್ಮ ಪ್ರಮುಖ ಆಗಿ ಎಲ್ಲ ಪಾಲನೆ ಮಾಡ್ತಾ ಇದೆ. ಇವುಗಳ ಆಚರಣೆಯಿಂದ ಎಲ್ಲ ಮೋಕ್ಷ ಮಾರ್ಗಗಳಾಗಿ ಎಲ್ಲರೂ ಸನ್ಮಾರ್ಗದಲ್ಲಿ ನಡೆಯಲು ಎಲ್ಲ ಪ್ರೇರಣೆ ಮಾಡಬಹುದು. ಜೈನ ಧರ್ಮದ ಮುಖ್ಯ ತತ್ವಗಳಲ್ಲಿ ಅಹಿಂಸಾ ತತ್ವ ಮುಖ್ಯವಾದದ್ದು ಅಂತ ಹೇಳಿದ್ರಿ. ಅದರಲ್ಲಿ ಅಪರಿಗ್ರಹ ಮತ್ತು ಅನೇಕಾಂತವಾದವನ್ನ ಇಲ್ಲಿ ಹೇಗೆ ಪಾಲಿಸಲಾಗ್ತದೆ ಮತ್ತು ದೈನಂದಿನ ಜೀವನದಲ್ಲಿ ಅದನ್ನ ಹೇಗೆ ಅನ್ವಯಿಸ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ಪ್ರತಿಯೊಬ್ಬರನ್ನು ಇವಾಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಜಿನ ಮಂದಿರಕ್ಕೆ ಹೋಗೋರು ಹೋಗ್ತಾರೆ, ಕೆಲಸ ಇರೋರು ಮಾಡ್ತಾರೆ, ಇಲ್ಲ ಸಾಯಂಕಾಲ ದರ್ಶನ ಮಾಡ್ತಾರೆ. ಎಲ್ಲಿ ಚಾತುರ್ಮಾಸ ನಡೀತದೆ ಅಲ್ಲಿ ಮುನಿಗಳಿಗೆ ಆಹಾರ ಕೊಡೋದೇ ಆಗ್ಲಿ, ಮತ್ತೆ ಅವ್ರನ್ನ ನಮ್ಮಲ್ಲಿ ಮತ್ತೆ ಕರ್ಕೊಂಡ್ ಬಂದು ಚಾತುರ್ಮಾಸ ಆಚರಣೆ ಮಾಡೋದೇ ಆಗ್ಲಿ, ಮುನಿಗಳಿಂದ ಪ್ರವಚನ ಕೇಳಿ ಅವರ ಸಿದ್ಧಾಂತವನ್ನ ಅಳವಡಿಸ್ಕೊಳ್ಳೋದೇ ಆಗ್ಲಿ, ಮಕ್ಕಳಿಗೆ ಅದ್ರ ಬಗ್ಗೆ ಜೈನ ಧರ್ಮದ ಬಗ್ಗೆ ತಿಳುವಳಿಕೆ ಮಾಡೋದೇ ಆಗ್ಲಿ, ಎಲ್ಲನೂ ಮಾಡೋದೇ ಜನ್ಮದ್ದು. ಯಾರು ಮೋಕ್ಷ ಮಾರ್ಗ ಪ್ರವರ್ತಕರಿದ್ದಾರೆ ಅವರು ಆಚಾರ್ಯರು, ಅವರಿಂದ ಎಲ್ಲ ಫಸ್ಟ್ ಆಚಾರ್ಯರು, ಗುರುಗಳು, ಇವರೆಲ್ಲ ಸ್ವಾಮೀಜಿಗಳು ಎಲ್ಲ ಅವ್ರ ಕಡೆಯಿಂದ ಎಲ್ಲಾ ಕಡೆಯಿಂದ ಬೋಧನೆ ಮಾಡಿಸ್ತಾನೆ ಇರ್ತೀವಿ. ಮತ್ತೆ ಯಾವಾಗ ನಮ್ಗೆ ಬಿಡುವಿನ ಟೈಮಲ್ಲಿ ಇರುತ್ತೆ ಜೈನ ಮಿಲನ ಅಂತ ಇದೆ, ನಾವು ಪ್ರತಿಯೊಬ್ಬರು ಭಜನಾ ಕಾರ್ಯಕ್ರಮಗಳಾಗ್ಲಿ ಇತರೆ ಯಾವುದೇ ಸಂಸ್ಥೆಗಳಲ್ಲಿ ಮಠಗಳಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದೀವಿ. ಈಗ ಹೊರೂರು ಅಂತ ಅಲ್ಲಿ ನಡೆಸ್ತು, ಈಗ ನಾವು ಎಲ್ಲ ಹೋಗಿದ್ವಿ ಅಲ್ಲಿಗೆ. ಹೀಗೆ ಪ್ರತಿಯೊಂದು ಈಗ ಮುಕುಟ ಸಪ್ತಮಿ ಅಂತ ಮಾಡಿದ್ರು ಕನಕಿರಲ್ಲಿ, ಈ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಾಗವಹಿಸ್ತಾ ಇರ್ತಾರೆ. ಎಲ್ಲ ಹೋಗಕ್ಕಾದ್ರೂ 1 ಜನ 2 ಜನ 10 ಜನ 15 ಜನ ಈ ತರ ಹೋಗ್ತಾ ಇರ್ತಾರೆ. ಇದೇ ಪಾಲನೆ ಮಾಡುದು ಎಲ್ಲ ಮೋಕ್ಷ ಮಾರ್ಗದಲ್ಲಿ ನಡೆಯಂಗೆ ಎಲ್ರಿಗೂ ಪ್ರಭಾವನ ಬೀರ್ಲಿ, ಎಲ್ಲ ಹೋಗ್ಲಿ ಅಂತ. ಈಗ ನಮ್ ಸುತ್ತಮುತ್ತಲಿ ಗೊಮ್ಮಟಗಿರಿ ಅಂತ ಇದೆ, ಮೈಸೂರು ಪಕ್ಕ ಇದೆ, ಅದು ವರ್ಷಕ್ಕೆ ಒಂದ್ಸಾರಿ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸೋದು. ಈಗ ಮುನಿಗಳು ಬಂದ್ರೆ ಅವ್ರನ್ನ ಚಾತುರ್ಮಾಸ ಮಾಡಕ್ಕೆ ಕರಿಬೇಕು ಅಂತ ಅನ್ಕೋತಾ ಇದೀವಿ. ಮತ್ತೆ ಈಗ ನಮ್ಮಲ್ಲಿ ಗುಜ್ಜಪ್ಪನುಂಡಿ ಹತ್ರ ಒಂದು ದೇವಸ್ಥಾನ ಓಪನ್ ಆಗಿದೆ, ಅದು ಮುಂದಿನ ವರ್ಷ ಓಪನ್ ಮಾಡಬಹುದು. ಆಲ್ರೆಡಿ ಬಿಂಬ ಎಲ್ಲ ಬಂದಿದೆ, ಕೆಲಸ ದೇವಸ್ಥಾನ ಕೆಲಸ ಎಲ್ಲ ಮುಗಿದಿದೆ. ಇವೆಲ್ಲ ನೆಕ್ಸ್ಟ್ ಅವರಿಗೆ ಮುನಿಗಳೆಲ್ಲ ಬರ್ತಾರೆ, ಅವಾಗ ಮುಂದ್ ವರ್ಷ ಎಲ್ಲ ಚೆನ್ನಾಗಿ ನಡೆಸುತ್ತೆ. ಈ ನಿಲ್ವಾಗ್ಲಲ್ಲೂ ಒಂದು ದೇವಸ್ಥಾನ ಓಪನ್ ಆಯ್ತು, ಅಲ್ಲೂ ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದಾರೆ. ಅಲ್ಲಿ ಚಾತುರ್ಮಾಸ ಮಾಡ್ಸೋದಿಕ್ಕೆ ಯಾರು ಬಂದಿಲ್ಲ. ಚೆಕ್ಕೂರಿನಲ್ಲಿ ಚಾತುರ್ಮಾಸ 2014ರಲ್ಲಿ ನಾವು ಮಾಡಿಸಿದ್ದು. ಅಲ್ಲಿ ಒಂದು 8-9 ತಿಂಗಳಿದ್ರು ಮಹಾರಾಜರು. ಬೆಳಗಾವಿಯಿಂದ ಇಲ್ಲಿ ತನಕ ಬರಗಾಲನಲ್ಲೇ ನಡ್ಕೊಂಡು ಬಂದು ಚಾತುರ್ಮಾಸ ಮಾಡಿಸಿ ನಾವು ಮತ್ತೆ ಅವರು ಸ್ವಸ್ಥಳಕ್ಕೆ ಆ ಕಡೆಗೆ ವಿಹಾರ ಮಾಡಕ್ಕೆ ಬಿಟ್ಬಿಟ್ಟಿದ್ದೀವಿ. ನಡ್ಕೊಂಡೇ ಬಂದಿರೋದು 950 ಕಿಲೋಮೀಟರ್ ತಿಂಗಳಾನ್ಗಟ್ಲೆ ನಾವು ಶಿಫ್ಟ್ ಬೈ ಶಿಫ್ಟ್ ಮಾಡ್ಕೊಂಡು ಎಲ್ಲ ವಿಹಾರ ಮಾಡಿ ದರ್ಶನ ಮಾಡಿ ಅವ್ರನ್ನ ಚಾತುರ್ಮಾಸ ಮಾಡಿಸಿ ಕರ್ಕೊಂಡು ಬಂದು ನಮ್ಮಲ್ಲಿ ಸಮಾಜದ ಬಗ್ಗೆ ಎಲ್ರಿಗೂ ತಿಳುವಳಿಕೆ ಎಲ್ಲ ಕೊಡ್ಸಿದ್ವಿ. ಜೈನ ಮಿಲನ್ ಅಂತ ಮಾಡಿರೋದು ನಮ್ಮಲ್ಲಿ ಭಜನಾ ಕಾರ್ಯಕ್ರಮಗಳಲ್ಲಿ ಯಾವುದೇ ಫಂಕ್ಷನ್ ಆಗಲಿ ಎಲ್ಲಾ ಕಡೆನೂ ಹೋಗ್ತಾ ಇರ್ತೀವಿ, ಭಾಗವಹಿಸ್ತಾ ಇರ್ತೀವಿ. ಹೆಗ್ಡೆಯವ್ರ ಕಾರ್ಯಕ್ರಮ ಪ್ರತಿಯೊಂದು ಕಡೆನೂ ನಾವು ಎಲ್ಲೆಲ್ಲಾಗತ್ತೆ ಭಜನೆ ಪ್ರತಿ ವರ್ಷನೂ ಅದು ಕಾಂಪಿಟೇಟಿವ್ ಮಾಡ್ತಾರೆ, ಏರ್ಪಡಿಸ್ತಾ ಇರ್ತಾರೆ. ಅದರಲ್ಲೂ ನಮ್ಮೂರ್ನವರು ಎಲ್ಲ ಭಾಗವಹಿಸಿದ್ದಾರೆ. ಕಾಳಿಹುಂಡಿಯವರು ಉನ್ನತ ಮಟ್ಟದಲ್ಲಿ ಜನಭಜನೆಯನ್ನ ಮಾಡಿ ಪ್ರೈಸ್ ಎಲ್ಲ ತಗೊಂಡಿದ್ದಾರೆ. ಪ್ರಮುಖವಾಗಿ ತಾವು ಜೈನ ಹಬ್ಬಗಳನ್ನ ಯಾವೆಲ್ಲ ಪ್ರಮುಖ ಹಬ್ಬಗಳನ್ನ ತುಂಬಾ ಸಡಗರದಿಂದ ಆಚರಿಸ್ತೀರಾ ಮತ್ತು ಮಹಾವೀರ ಜಯಂತಿ ಆಗಿರ್ಬೋದು, ಪರ್ಯುಷಣ ಆಗಿರ್ಬೋದು ಅಥವಾ ಇನ್ನಿತರ ಹಬ್ಬಗಳ ಬಗ್ಗೆ ವಿಶೇಷವಾಗಿ ತಿಳಿಸೋದಾದ್ರೆ? ನಾವು ಪ್ರಮುಖವಾಗಿ ವಾರ್ಷಿಕ ಪೂಜೆ ಪ್ರತಿ ವರ್ಷದ ಮೂಲ ನಕ್ಷತ್ರದ ದಿನ ಅಂದ್ರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಮೂಲಸ್ವಾಮಿ ಯಾವುದೇ ಚಂದ್ರಪ್ರಭ ತೀರ್ಥಂಕರು ಯಾವಾಗ ನಾವು ಅದನ್ನ ಓಪನ್ ಮಾಡಿದ್ರು ಆ ದಿನದಲ್ಲಿ ವಾರ್ಷಿಕ ಪೂಜೆ ಅಂತ ಪ್ರತಿ ವರ್ಷನೂ ಈಗ 31ನೇ ವರ್ಷ ಆಚರಣೆ ಮಾಡ್ಕೊಂಡು ಈ ಸಾರಿನೂ ಮಾಡಿದ್ದೀವಿ. ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಅಲ್ಲಿ ನಮಗೆ ಏನಾಗ್ಬಿಟ್ಟಿದೆ ಅಂದರೆ ಈಗ ಪ್ರತಿ ವರ್ಷನೂ ವಾರ್ಷಿಕ ಪೂಜೆ ಜೊತೆಗೆ ಗೆಸ್ಟ್ಗಳೆಲ್ಲ ಕರೆಸ್ತಿದ್ದೀವಿ. ಯಾವುದೇ ವಿಷಯದ ಬಗ್ಗೆ ಆಗಲಿ ಉಪನ್ಯಾಸ ಎಲ್ಲ ಕೊಡಿಸ್ತಾ ಇದ್ದೀವಿ. ಇದ್ರ ಜೊತೆಗೇನೆ ಮಹಾವೀರ ಜಯಂತಿನೂ ಆಚರಣೆ ಮಾಡ್ತಾ ಇದ್ದೀವಿ. ಮಹಾವೀರ ಜಯಂತಿನ ಎಲ್ಲ ಮಂಟಪ ಎಲ್ಲ ಮಾಡಿ ಊರಿನ ಪ್ರಮುಖ ಬೀದಿಲೆಲ್ಲ ಮೆರವಣಿಗೆ ಮಾಡಿ ಎಲ್ರಿಗೂ ಸಿಹಿ ಹಂಚಿ ತುಂಬ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಜನಿವಾರದ ಹಬ್ಬ ಅಂತ ಜನಿವಾರ ಧಾರಣೆ ಮಾಡೋದು, ಯಜ್ಞೋಪವೀತ ಮಾಡೋದು, ಧಾರಣೆ ಮಾಡೋದು ಅಂತ ಅದನ್ನು ಎಲ್ಲ ಹೋಮ ಹವನ ಎಲ್ಲ ಮಾಡಿಸಿ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಪ್ರತಿಯೊಬ್ಬರನ್ನು
ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಹಾವೀರ ತೀರ್ಥಂಕರರು 24ನೇ ತೀರ್ಥಂಕರರು. ಇವರು ಸುಮಾರು 2600 ವರ್ಷಗಳ ಮೊದಲೇ ಕುಂಡಲಾಪುರದಲ್ಲಿ ಇವರು ಜನ್ಮ ಆಯಿತು. ಇವ್ರ ತಾಯಿ ತ್ರಿಶಾಲಾದೇವಿ, ತಂದ ಸಿದ್ಧಾರ್ಥ ಮಹಾರಾಜ. ಕುಂಡಲಾಪುರದಲ್ಲಿ ಇವ್ರ ಜನ್ಮ ಆಯಿತು. ಇವರು ಮಗುವಾಗಿದ್ದಾಗಲಿಂದನೂ ಭಾಳ ತುಂಟ ಜಾಸ್ತಿ. ಇವರು ನವಜಾತು ಶಿಶು ಜನ್ಮಾಭಿಷೇಕ ಜನ್ಮ ಆದಮೇಲೆ ಸೌಧರ್ಮೇಂದ್ರ ಇವರು ಬಲಗಾಲಿನ ಹೆಬ್ಬೆರಳಿನ ಬುಡದಲ್ಲಿ ಒಂದು ಶುಭ ಚಿಹ್ನೆ ಕಂಡು ಅವರು ಮಹಾವೀರ ಹೆಸರನ್ನು ವರ್ಧಮಾನ ಅಂತ ಕರೆದ್ರು. ಆವಾಗಿಂದ ಆ ಕಾಲದಲ್ಲಿ ಇವ್ರಿಗೆ ವರ್ಧಮಾನ ಅಂತ ಎಲ್ರಿಗೂ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಇವನು ಬೆಳೀತಾ ದೊಡ್ಡದವನಾದಾಗ ಇಬ್ಬರು ಮುನಿಗಳು ದಾರಿಲಿ ಹೋಗ್ತಾ ಇದ್ದಾಗ ಕೆಲವು ಮನಸ್ಸಿನ ಸಂದೇಶಗಳಿದ್ದಾಗ ಕೇಳಿ ಇವ್ರು ನೋಡ್ತಲೇ ಅವ್ರ ಮನಸ್ಸಿಗೆ ಸಮಾಧಾನ ಆಗೋಯ್ತಂತೆ ಮುನಿಗಳಿಗೆ. ಅವ್ರ ಮನಸ್ಸಲ್ಲಿ ಏನಿತ್ತು ಸಮಸ್ಯೆಗಳು ಇವನು ಬಾಲಕನ ನೋಡಿದ ತಕ್ಷಣ ಈ ವಶಿಷ್ಠ ಇದಾಯ್ತಲ್ಲ, ಅವ್ರ ಕಂಡ ಮನಸ್ಸು ಸಮಾಧಾನ ಆಯ್ತಲ್ಲ, ಅದಕ್ಕೆ ಅವನ್ನ ಕಂಡುಬಿಟ್ಟು ಅವತ್ತಿನಿಂದ ಅವನ ಸನ್ಮತಿ ಅಂತ ಕರೆದ್ರು. ಮಹಾವೀರ ಒಂದು ಹೆಸರು, ಮತ್ತು ವರ್ಧಮಾನ. ಆ ಮುನಿಗಳು ಸಮಸ್ಯೆ ಎಲ್ಲ ದೂರ ಆಯ್ತಲ್ಲ, ಅದಕ್ಕೆ ಅವನ್ನ ಸನ್ಮತಿ ಅಂತ ಅವರು ಮುನಿಗಳು. ಇದೇ ಥರ ಬೇರೆ ಬೇರೆ ಒಂದು ಸರ್ಪ ಬಂದಿರುತ್ತೆ, ಅವರು ಎಲ್ಲ ಹುಡುಗರನ್ನು ಇದು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇವನು ಧೈರ್ಯವಾಗಿ ಹಿಡಿದು ಹೊರಗಡೆ ಕೈಯಲ್ಲೇ ಹಿಡಿದು ಹೊರಗಡೆ ಎಲ್ಲ ಬಿಟ್ಟಾಗ ಇವನ್ನ ಎಲ್ಲ ಮಹಾವೀರ ಅಂತ ಕರೆದ್ರು. ಇವರು ಸುಮಾರು 72 ವರ್ಷ ತನಕ ಆಯುಷ್ಯವಾಗಿ ಇದ್ದರು. 32ನೇ ವರ್ಷದಲ್ಲಿ ಇವರು ಜೀವನವನ್ನು ತ್ಯಜಿಸಿ ದಿಗಂಬರ ದೀಕ್ಷೆ ತೊಟ್ಟು ತಪಸ್ಸು ಮಾಡೋದಕ್ಕೆ, ಮುಕ್ತಿ ಹೊಂದೋದಕ್ಕೆ ಇದು ಮಾಡೋದಕ್ಕೆ ಹೋದರು ಕಾಡಿಗೆ. ಇವರು ಎಲ್ಲ ಕಡೆಯನ್ನು ಭಗವಾನ್ ಸ್ವಾಮಿಗಳು ಕೇವಲ ವ್ಯವಸ್ಥೆಯಲ್ಲಿ ದೇಶದ ಉದ್ದಗಲಕ್ಕೂ ಎಲ್ಲ ಸುತ್ತಾಡಿ ಕೊನೆಗೆ ಪಾವಾಪುರಿಯಲ್ಲಿ ಸೌರವರ ಶಿಲೆಯ ಮೇಲೆ ದಾನಸ್ಥರಾಗಿ 14 ವರ್ಷಗಳ ಕಠೋರ ತಪಸ್ಸು ಮಾಡ್ತಾರೆ. ಆಗ ತಮ್ಮ ಕರ್ಮ ಎಲ್ಲ ನಷ್ಟ ಮಾಡಿ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ ಪ್ರಾತಃ ಕಾಲದಲ್ಲಿ ಮೋಕ್ಷ ಪಡಿತಾವ್ರೆ. ಆ ದಿನ ಮನೆಗಳಲ್ಲಿ ದೀಪಾವಳಿ. ಆ ಹೆಸರಿನಿಂದಲೇ ದೀಪಾವಳಿ ಅನ್ನೋ ಹೆಸರು ಬಂತು. ಇದಿಷ್ಟು ಸಹ ಮಹಾವೀರರಿಗೆ ಸಂಬಂಧಪಟ್ಟಂತಹ ಒಂದು ಇತಿಹಾಸ. ಹೌದು ಸರ್. ಮುಂದಿನದಾಗಿ ಈ ಜೈನ ಧರ್ಮದಲ್ಲಿ ದೀಕ್ಷೆ ಅಥವಾ ಸನ್ಯಾಸ ಅಂತ ಕರೀತಾರೆ. ಇದನ್ನು ಸ್ವೀಕರಿಸುವಂತಹ ಸಂಪ್ರದಾಯ ಹೇಗೆ ನಡೆಯುತ್ತೆ? ಈ ದೇವಾಲಯದಲ್ಲಿ ಅಂತಹ ಯಾವುದೇ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೇಕು. ನಾವು ಅಧ್ಯಕ್ಷನಾದಾಗಿದ್ದರಿಂದ ನಮ್ಮ ಊರಿಗೆ ಅನೇಕ ಮುನಿ ಗಣ ವೃಂದಗಳು ಬಂದಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಮೊದಲನೆಯದಾಗಿ ನಿರ್ವಾಣ ಮುನಿಗಳು, ಕುಶಾಗ್ರನಂದಿ ಸಂಘ ಅಂತ 3 ಜನ ಮುನಿಗಳು ಮತ್ತೆ ಮಾತಾಜಿಯವರು ನಮ್ಮೂರಿಗೆ ಆಗಮಿಸಿರ್ತಾರೆ. ಅವಾಗ ತಾರ್ಕಾದಲ್ಲೆಲ್ಲ ನೀರಿಲ್ದೆ ಎಲ್ಲ ಬತ್ತೋಗ್ಬಿಟ್ಟಿತ್ತು. ಅವಾಗ ಧರ್ಮೇಂದ್ರ ಕುಮಾರ್ ಅಂತ ಇಂಜಿನಿಯರ್ ಆಗಿದ್ರು. ಅವ್ರು ಕರ್ಕೊಂಡೋಗಿ ಅಲ್ಲಿ ಶಾಂತಿ ಹೋಮ ವಿಧಾನ ಎಲ್ಲ ಮಾಡಿಸಿದ್ರು. ಅಷ್ಟೊಂದು ತುಂಬಿ ಶಾಂತಿ ಆಯ್ತು. ಅವ್ರು ಹೋದ್ಮೇಲೆ ಮತ್ತೆ ಸೂರ್ಯಸಾಗರ ಅಂತ ಬಂದಿದ್ರು. ನಮ್ಮಲ್ಲಿ ಬಿಂಬಾದು ವೇರಿಯೇಷನ್ ಇದೆ ಅನ್ನೋ ಉದ್ದೇಶಕ್ಕೆ ಅವರು ನಮ್ಮಲ್ಲಿ ಮೂಲ ಮೂರ್ತಿಯನ್ನು ಕಿತ್ತು ಅದನ್ನ ಸರಿಯಾದ ಕ್ರಮದಲ್ಲಿ ನಿಲ್ಲಿಸಿ ಎಲ್ಲ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಮಾಡಿಕೊಟ್ರು. ಅವ್ರು ಹೋದ್ಮೇಲೆ ಗುಣಧರನಂದಿ ಅಂತ ಬಂದಿದ್ರು. ಹೀಗೆ ಸಂಘಗಳು ಬತ್ತಾನೆ ಇದು. ಆಮೇಲೆ 2007ನೇ ಇಸ್ವಿಲಿ ನಮ್ಮ ಪಕ್ಕದ ಊರಿನಲ್ಲಿ ಗುಜ್ಜಪ್ಪನುಡಿಯಲ್ಲಿ ಬ್ರಹ್ಮಚಾರಿಗಳಾಗಿದ್ರು. ಜಿ.ಬಿ. ಸುಬ್ಬಣ್ಣ ಅಂತ ಅವ್ರ ಅಣ್ಣ, ಜಿ.ಬಿ. ಬಸವರಾಜು ಅಂತ ಅವ್ರು ನಮ್ಮ ಪೂರ್ವಾಶ್ರಮದ ಮಾವ. ಅವರು 2007ರಲ್ಲಿ ನಾವು ದೀಕ್ಷೆನೇ ತಗೋಬೇಕು ಅಂತ ಆ ಕುಶಾಗ್ರನಂದಿ ಮುನಿಗಳು ಬಂದಿರಲ್ಲ, ಅವಾಗಿಂದನೂ ಅವರು ಪ್ರಯತ್ನ ಪಡ್ತಾನೆ ಇದ್ರು. ನಾವು ಹೋಗೋದು ಬೇಡ, ನಿಮಗೆ ಆಚಾರ ವಿಚಾರ ಎಲ್ಲ ಕಷ್ಟ ಆಗುತ್ತೆ. ಮುನಿಗಳು ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ದಿನಕ್ಕೆ ಒಂದೇ ಸಾರಿ ಆಹಾರ ತಗೊಳ್ಳೋದು, ಆಮೇಲೆ ಬರಿಕಾಲ ನಡಿಬೇಕು, ನೆಲದಲ್ಲೇ ಮಲಗಬೇಕು, ಆಚಾರ ವಿಚಾರಣೆ ಎಲ್ಲ ಕಷ್ಟ ಅಂತೆಲ್ಲ ಹೇಳಿದ್ರು. ಅವರು ಬಿಡದೆ ಹೊರಗಡೆ ಒಂದು ಸಪರೇಟ್ ಒಂದು ಟೆಡಿಲಿ ವಾಸವಾಗಿದ್ದು ತೋಟದಲ್ಲಿ, ಅಲ್ಲೇ ಬ್ರಹ್ಮಚಾರ್ಯ ಸ್ವೀಕಾರ ಮಾಡಿ ಸುಮಾರು ವರ್ಷ 2007ರಲ್ಲಿ ದೇವಂದನಿ ಮುನಿಗಳ ಸಂಘ ಕನಕಿರಿಗೆ ಬಂದಿತ್ತು. ನಮ್ಮ ಕಡೆಯಿಂದ ಉತ್ತರದ ಕಡೆಯಿಂದ ದಕ್ಷಿಣಕ್ಕೆ ಬಂದಿದ್ರು. ಆ ಸಂಘದವರು ಒಂದು 15 ಜನ ಮುನಿಗಳು ಮತ್ತೆ ಒಂದು 20 ಜನ ಮಾತಾಜಿಯವರು ಎಲ್ಲ ಬಂದಿದ್ರು ಸಂಘದೊಡನೆ. ಅವಾಗ ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ನಮ್ ದೀಕ್ಷೆ ತಗೊಳ್ಳೇಬೇಕು ಅಂದಾಗ ಚೆಕ್ಕೂರ್ನಲ್ಲಿ 2007ನೇ ಇಸ್ವಿಲಿ ನಾವು ಅವ್ರಿಗೆ ದೀಕ್ಷಾ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ನಡೆಸಿ ಅವರು ದೀಕ್ಷೆ ತಗೊಳಕ್ಕೆ ದೀಕ್ಷೆ ಎಲ್ಲ ಕೊಡ್ಸಿ ನಾವು ಕಣ್ಯಾರ ನೋಡಿ ಅವರು ಆ ಮುನಿಗಳ ಸಂಘದಲ್ಲಿ ಸೇರಿ ಸೇವೆ ಮಾಡಿ ಸುಮಾರು ವರ್ಷ ಎಲ್ಲ ಸುತ್ತಿ ಇಲ್ಲಿಂದ ಜಾರ್ಖಂಡ್ ಅಲ್ಲಿ ಸಮ್ಮೆ ಸಿಕರ್ಜಿ ಅಲ್ಲೇ ಎಲ್ಲ ಹೋಗಿ ಅಲ್ಲಿ 101 ಸಾರಿ ಎಲ್ಲ ದರ್ಶನ ಮಾಡಿ ಮತ್ತೆ ಅಲ್ಲಿ ತಿಂಗಳಾನುಗಟ್ಲೆ ಇದ್ದು ಮತ್ತೆ ಎಲ್ಲಾ ಕಡೆ ಚಾತುರ್ಮಾಸ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಅವರು
ಇದಾಗಿದೆಲ್ಲ ಏಜ್ ಆಗಿರೋದ್ರಿಂದ ಇವಾಗ ಒಂದೇ ಕಡೆ ಜಾಸ್ತಿ ವಿಹಾರ ಎಲ್ಲೂ ಮಾಡಕ್ಕಾಯ್ತಾ ಇಲ್ಲ. ಇವಾಗ ಶ್ರವಣಬೆಳಗೊಳದಲ್ಲಿ ಇದ್ದಾರೆ ಸ್ವಾಮೀಜಿಯವರು. ಈ ದೀಕ್ಷಾ ಕಾರ್ಯಕ್ರಮನ ನಮ್ಮ ಸಮಾಜದಿಂದ ನಮ್ಮೂರಿನಲ್ಲೇ ನಮ್ಮ ಸುತ್ತಮುತ್ತ ಎಲ್ಲಾ ಊರಿನವರು, ನಮ್ಮ ಸಮಾಜ, ಮೈಸೂರು, ಕೇರಳ, ವಯನಾಡು ಎಲ್ಲಾ ಬಾಂಧವರು ಎಲ್ಲಾ ಸೇರಿಸಿ ಬಹಳ ವಿಜೃಂಭಣೆಯಿಂದ ದೀಕ್ಷಾ ಕಾರ್ಯಕ್ರಮನ ಮಾಡಿಕೊಟ್ಟು ಚೆನ್ನಾಗಿ ನೆರವೇರಿಸಿ ಮುನಿಗಳು ಸಂಘನೂ ನಮ್ಮೂರಿನಲ್ಲಿ ಒಂದ್ 10 ದಿನ ಇರೋದಕ್ಕೆ ವ್ಯವಸ್ಥೆ ಮಾಡಿ ಕಾರ್ಯಕ್ರಮ ಎಲ್ಲ ನಡೆಸಿ ಮಾಡ್ಕೊಟ್ಟಿದ್ವಿ ಸರ್. ಇದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಈ ದೀಕ್ಷಾ ಕಾರ್ಯಕ್ರಮ ಆದ್ಮೇಲೆ ಮತ್ತೆ 2014ರಲ್ಲಿ ಚಾತುರ್ಮಾಸ ಮಾಡಬೇಕು ಅಂತ ಪ್ರಶಸ್ತ ಮಾತಾಜಿ ಅಂತ ಬಂದಿದ್ರು. ಅವಾಗ ನಮ್ಗೆ ಅಲ್ಲಿ ಉಳ್ಕೊಳ್ಳೋದಿಕ್ಕೆ ಪಕ್ಕದಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಅವಾಗ ಮುನಿಗಳದ್ದು ಒಂದು ನಿವಾಸ ಅಂತ ಒಂದು ಪಕ್ಕದಲ್ಲಿ ಮಾಡಿಸ್ತೋ. ಇವ್ರು ಹೋದ್ಮೇಲೆ ಈ ಸಂಘದವರು ಅವಾಗ ವಜ್ರಸೇನ ಮುನಿಗಳು ಬರಬೇಕು ಅಂತ ಅವರು ನಮ್ಗೆ ಸೋಮಪ್ರಭು ಅವ್ರ ಕಡೆಯಿಂದ ಎಲ್ಲ ಹೇಳ್ತಾ ಇದ್ರು. ಅವಾಗ ಸುಮ್ನೆ ನಾವು ಏನಕ್ಕೆ ಹೋಗಿದ್ದು ಬೆಳಗಾಂ ಸೈಡು ಟೂರ್ ಹೋಗಿದಾಗ ಅವ್ರು ಬರ್ತೀವಿ ಅಂದಾಗ ನಾವು ಅವ್ರಿಗೆ ಕಾಯೆಲ್ಲ ಏರ್ಸಿ ಬದಿ ಮಹಾರಾಜ್ ನೀವು ನಮ್ ಕಡೆಗೆ ಅಂತ ಹೇಳಿ ಅವ್ರು ಅಲ್ಲಿಂದ ಇಲ್ಲಿಗೆ ವಿಹಾರ ಮಾಡಿ ಬೆಳಗಾಮಿಂದ ಇಲ್ಲಿಗೆ ಬಂದು ಒಂದು 9 ತಿಂಗಳ ಸತತವಾಗಿ ಚಾತುರ್ಮಾಸ ಮಾಡಿಸಿ ಬ್ರಹ್ಮದೇವರ ಪ್ರತಿಷ್ಠಾಪನೆ ಮಾಡಿದ್ರು. ಮತ್ತೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿದ್ರು. ಸಮಾಜದಲ್ಲಿ ಹೆಂಕು ಎಲ್ಲ ತಿದ್ದಿದ್ರು. ನಮ್ಮ ಇಲ್ಲಿ ಮುನಿಗಳು ಅಂದ್ರೆ ಏನು, ಅವರ ಆಹಾರ ವಿಚಾರ ವಿಹಾರ ಮತ್ತೆ ಅದು ಕೇಸಾಲೋಚನೆ ಯಾವ ತರ ಮಾಡೋದು, ಅವರ ಆಹಾರ ನಿಯಮ ಕ್ರಿಯೆಗಳೆಲ್ಲ ಯಾವ ತರ ಎಲ್ಲಾ ಜನಗಳು ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸಲು ನಾವು ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡು ಚೆನ್ನಾಗಿ ನಡ್ಸ್ಕೊಟ್ವಿ ಸರ್ ನಾವು. ಅದರಿಂದ ನಮ್ಮೂರಿಗೆ ಮುನಿಗಳು ಒಂದು ಬಂದದ್ದು ಪ್ರಥಮವಾಗಿ ನಮ್ಮ ತಾಲೂಕಲ್ಲಿ ನಾವೇ ಚಾತುರ್ಮಾಸ ಮಾಡಿಸ್ತವ್ರು. ಚಕ್ಕೂರ್ ಸಮಾಜದಿಂದ 14ನೇ ಇಸ್ವಿಲಿ ವಜ್ರಸೇನ ಮುನಿ ಮಹಾರಾಜರು ಬಂದು ಚಾತುರ್ಮಾಸ ಮಾಡಿಸ್ತಾರೆ. ಈ ದೀಕ್ಷೆ ತಗೊಳ್ಳೋದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಯಾವ ತರ ಸನ್ಯಾಸತ್ವ ಅನ್ನೋದನ್ನ ಯಾವ ತರ ತಗೋತಾರೆ, ಕೊಡೋರು ಯಾವ ರೀತಿ ಕೊಡ್ತಾರೆ ಅಂತ ಹೇಳ್ಬೋದು ಅದ್ರ ಬಗ್ಗೆ? ದೀಕ್ಷೆ ತಗೊಳ್ಳೋದು ಅಂದ್ರೆ ಸರ್ ಅವರು ಅವ್ರಿಗೆ ಮನಸ್ಸಲ್ಲಿ ಯಾವುದು ಕಸಾಯಗಳು ಇರಬಾರ್ದು. ನಾನು ನನ್ನದು ಯಾವುದು ಆಸೆ ಮೀಸೆಗಳೇ ಆಗಲಿ, ನಾನು ನನ್ನದೇ ಆಗಲಿ, ಅವ್ರಿಗೆ ಮನಸ್ಸಲ್ಲಿ ಒಂದು ಭಾವನೆ ಇರಬೇಕು. ಯಾವ ತರ ಅವರು ಅಪರಿಗ್ರಹ ಬ್ರಹ್ಮಚಾರ್ಯ ಸ್ವೀಕಾರ ಮಾಡಿರ್ಬೇಕು. ಆಹಾರನ ಒಂದೇ ಟೈಮ್ ತೆಗಿಬೇಕು, ಬರಗಾಲನಲ್ಲಿ ನಡಿಬೇಕು. ಒಂದೇ ಸಾರಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಆಹಾರ ಮಾಡಿದ್ರೆ ನಾಳೆ 11 ಗಂಟೆ ತನಕ ಯಾವುದೇ ಕಾರಣಕ್ಕೂ ಆಹಾರ ತಗೊಳಗಿಲ್ಲ. ಒಂದು ಡ್ರಾಪ್ ನೀರು ಕುಡಿಯೋಗಿಲ್ಲ. ಮತ್ತೆ ಬೇರೆ ಯಾವುದು ಏನು ಇದು ಮಾಡೋಗಿಲ್ಲ. ಪ್ರಾಣಿ ಹಿಂಸೆ ಆಗಲಿ ಎಂಥದೇ ಆಗಲಿ ಅಂತವ್ರು ಕಟ್ಟುನಿಟ್ಟಾಗಿ ಎಲ್ಲ ಪಾಲನೆ ಮಾಡದವ್ರಿಗೆ ದೀಕ್ಷೆನ ಮುನಿಗಳ ಸಂಘದಲ್ಲಿ ಹೋಗಿ ಮುನಿಗಳಾಗಿರೋರನ್ನ ಕೇಳಿದಾಗ ಅವರು ಎಲ್ಲ ನೋಡಿ ಇವರು ಕೊಡಬಹುದು ಕೊಡಬಾರದು ಅಂತ ನಿರ್ಧರಿಸಿ ಆಗ ಅವ್ರಿಗೆ ದೀಕ್ಷಾ ಕಾರ್ಯಕ್ರಮ ಕೊಡ್ತಾರೆ ಸರ್. ಒಂದ್ಸರಿ ಕೊಟ್ಟ ಮೇಲೆ ಇದುವರೆಗೂ ಯಾರೂ ದೀಕ್ಷೆಯಿಂದ ರಿವರ್ಸ್ ಬಂದಿಲ್ಲ. ಇದುವರೆಗೆ ಹೆಚ್ಚು ಕಡಿಮೆ ಒಂದು 3800ರಿಂದ 4000 ಜನ ನಿರ್ವಾಣ ಮುನಿಗಳಿದ್ದಾರೆ ಇಲ್ಲಿ ನಮ್ಮ ಕಡೆ ಕಡಿಮೆ ದಕ್ಷಿಣದಲ್ಲಿ. ಉತ್ತರ ಭಾರತದಲ್ಲಿ ಪ್ರತಿಯೊಂದು ಇದರಲ್ಲೂ ಇರ್ತಾರೆ. ಸಹಾರದಲ್ಲಿ, ಪಟ್ಟಣ, ಹಳ್ಳಿ, ಪ್ರತಿ ದೇವಸ್ಥಾನ ಎಲ್ಲಾ ಕಡೆನೂ ಇರ್ತಾರೆ. ನಮ್ಮ ಕಡೆಗೂ ಈಗ ನಾವು ಮಾಡ್ದಾಗ್ಲಿಂದ ನಮ್ಮ ಪೀರಿಯಡ್ ಅಲ್ಲೆಲ್ಲ ಬರ್ತಾ ಇದ್ದಾರೆ. ಜೈನ ದರ್ಶನದಲ್ಲಿ ಧರ್ಮದ ಪರಿಕಲ್ಪನೆ ಏನನ್ನ ಹೇಳುತ್ತೆ ಮತ್ತು ಮೋಕ್ಷವನ್ನು ಸಾಧಿಸುವ ಮಾರ್ಗ ಯಾವುದು ಅಂತ ಇಲ್ಲಿನವ್ರು ನಂಬ್ತಾರೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಮೋಕ್ಷ ಮಾರ್ಗ ಅಂದ್ರೆ ಸರ್ ಈಗ ಎಲ್ಲ ಸನ್ಮಾರ್ಗದಲ್ಲಿ ನಡೆಯೋದು. ಸಂಸಾರದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ಬಿಡುಗಡೆ ಹೊಂದೋದು. ಆಮೇಲೆ ಧರ್ಮ ಮಾರ್ಗದಲ್ಲಿ ನಡೆಯೋದು ಸತ್ಯ, ಅಹಿಂಸಾ, ಅಪರಿಗ್ರಹ, ಬ್ರಹ್ಮಚಾರ್ಯ ಸ್ವೀಕಾರ ಮಾಡೋದು. ಮತ್ತೆ ನಿಯಮ ವ್ರತಗಳನ್ನ ಪಾಲನೆ ಮಾಡೋದು. ಆದಷ್ಟು ಒಂದೇ ಟೈಮ್ ಆಹಾರ, ಯಾರಿಗೂ ಹಿಂಸೆ ಕೊಡದೇ ಇರೋದು, ಪ್ರತಿಯೊಂದು ಸತ್ಯ ಧರ್ಮದ ಬಗ್ಗೆ ಎಲ್ರಿಗೂ ಹೇಳೋದು. ಭವ್ಯ ಜೀವಾತ್ಮರು ಎಲ್ರನ್ನೂ ಸರಿಯಾದ ದಾರಿಲಿ ಅವ್ರನ್ನ ನಡೆಯಂಗ್ ಮಾಡಿ ಅವರ ಆತ್ಮ ಕಲ್ಯಾಣವನ್ನ ಮಾಡ್ಕೊಳ್ಳೋದು. ಈ ದೇವಾಲಯವು ಕೇವಲ ಪೂಜಾ ಸ್ಥಳವಾಗಿ ಮಾತ್ರವಲ್ಲದೆ ಸಮುದಾಯ ಕೇಂದ್ರವಾಗಿಯೂ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ, ಜೊತೆಗೆ ಇಲ್ಲಿನ ಜನರು ನಡೆಸುವ ಸೇವಾ ಕಾರ್ಯಕ್ರಮಗಳ ಬಗ್ಗೆ ಹೇಳೋದಾದ್ರೆ? ಇಲ್ಲಿ ಪ್ರತಿ ದಿನಾನು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಜನಗಳನ್ನು ಬರ್ತಾರೆ. ಹಬ್ಬ ಹುಣ್ಣಿಮೆ ವಿಶೇಷ ದಿನಗಳು, ಮಾಮೂಲಿ ದಿನಗಳು ಬರ್ತಾರೆ. ಅವರು ದೇವ್ರಿಗೆ ಹೊಂದಿಸ್ತಾರೆ, ದರ್ಶನ ಮಾಡ್ತಾರೆ, ಪುಂಜ ಇಡ್ತಾರೆ, ಪಂಚ ನಮಸ್ಕಾರಗಳನ್ನು ಹೇಳ್ತಾರೆ, ದರ್ಶನ ಮಾಡಿ ಹೋಗ್ತಾರೆ. ವಿಶೇಷ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ಮಾಡಿ ಎಲ್ಲ ಥರದ ಅಭಿಷೇಕನೂ ಮಾಡ್ತಾರೆ. ಜಲ, ಗಂಧ, ಅಕ್ಷತೆ ಎಲ್ಲ ಮಾಡಿ ಭಜನೆ ಎಲ್ಲ ಮಾಡ್ತಾರೆ. ಎಲ್ಲ ಉಪನ್ಯಾಸ ಕಾರ್ಯಕ್ರಮ ಎಲ್ಲ ಏರ್ಪಡಿಸ್ತಾರೆ. ಬೇರೆ ಸಂದರ್ಭಗಳಲ್ಲಿ ನಾವು ಹೊರಗಡೆಯಿಂದ ಶಾಲಾ ಮಕ್ಕಳಿಗೆ ಆಗಲಿ ಆರೋಗ್ಯ ತಪಾಸಣೆ ಮಾಡಿಸ್ತೀವಿ.
ಮತ್ತೆ ಉಚಿತ ಕಣ್ಣು ಶಿಬಿರ ಎಲ್ಲ ಏರ್ಪಡಿಸ್ತಾ ಇದೀವಿ. ಶಾಲಾ ಮಕ್ಕಳಿಗೆ ಪುಸ್ತಕ ಕೊಡೋದಾಗ್ಲಿ ಮತ್ತೆ ಇನ್ನೊಂದಾಗ್ಲಿ. ಇಲ್ಲಿ ಆಚರಿಸಲಾಗುವ ಯಾವುದೇ ವಿಶೇಷ ಹಬ್ಬಗಳಾಗಿರ್ಬೋದು ಅಥವಾ ಕಾರ್ಯಕ್ರಮಗಳಾಗಿರ್ಬೋದು, ಆ ಒಂದು ಪ್ರಮುಖ ವಾರ್ಷಿಕ ಕಾರ್ಯಕ್ರಮದಲ್ಲಿ ಅದರಲ್ಲಿ ಸಮುದಾಯ ಹೇಗೆ ಭಾಗವಹಿಸುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ನಾವು ಯಾವುದೇ ಪೂಜೆ ಆಗಲಿ ಕಾರ್ಯಕ್ರಮ ಆಗಲಿ ಮೊದಲು ನಾವು ನಮ್ಮ ಗುರುಗಳು ಅಂದ್ರೆ ನಮ್ಗೆ ಪಟ್ಟಾಭಿಷೇಕ ಆಗಿರ್ತಲ್ಲ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಕನಕಿರಿ ಆಗಲಿ, ಕಂಬದಳ್ಳಿ ಆಗಲಿ, ಶ್ರವಣಬೆಳಗೊಳಾಗಲಿ, ನಾವು ಆದಷ್ಟು ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ತಿಳಿಸಿ ಇದು ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದೀವಿ, ನಮಗೂ ಪ್ರೋತ್ಸಾಹ ಕೊಡಿ, ಎಲ್ಲ ಇದ್ರ ಬಗ್ಗೆ ಆಚರಣೆ ವಿಚಾರಣೆ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಅಂತ ನಾವು ಅವ್ರನ್ನು ಇನ್ವೈಟ್ ಮಾಡ್ತೀವಿ. ಅವರು ಬಂದು ನಮ್ಮ ಪೂಜಾ ಕಾರ್ಯಕ್ರಮಕ್ಕೆಲ್ಲ ಬರ್ತಾರೆ. ನಾವು ಯಾವುದೇ ಪೂಜೆ ಮಾಡಲಿ ಸಮಾರಂಭ ಮಾಡಲಿ ಅವ್ರನ್ನ ದರ್ಶನ ಮಾಡಿ ಅವ್ರನ್ನ ಹೋಗಿ ಕೇಳ್ಕೊಂಡು ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಈ ಆಧುನಿಕ ಜಗತ್ತಿನಲ್ಲಿ ಜೈನ ಧರ್ಮದ ತತ್ವಗಳಾಗಿರ್ಬೋದು ಅಥವಾ ದೇವಾಲಯದಂತಹ ಸ್ಥಳಗಳಾಗಿರ್ಬೋದು ಯುವ ಪೀಳಿಗೆಗೆ ಯಾವ ರೀತಿ ಮಾರ್ಗದರ್ಶನ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಇವಾಗ ಮೊದಲಿಗಿನ್ನ ಮಾಡೋಣ ಆಗ್ಬಿಟ್ಟು ಎಲ್ಲ ಬೆಳಗ್ಗೆ ಹೇಳ್ತು ಅಂದ್ರೆ ಅರಿವಿರ್ರಿ, ಬೆಳಗ್ಗೆ ಹೇಳ್ತು ಅಂದ್ರೆ ಆಫೀಸ್ಗೆ ಹೋಗ್ಬೇಕು, ರೈತರು ನಾವು ಕೆಲಸ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ. ಅದಕ್ಕೆ ಅವರು ವೇಳೆ ಯಾವಾಗ ಸಿಗುತ್ತೆ ಅವರು ಆವಾಗ ಅವರು ಯಾವಾಗಲೂ ದರ್ಶನ ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ವ್ರತ ನಿಯಮನ ಆದಷ್ಟು ಅವರು ಸ್ನಾನ ಜಪ ನಿಯಮ ಎಲ್ಲ ಅವ್ರ ಮನೆಯಲ್ಲಿ ಸಾಧ್ಯವಾಗದೇ ಇದ್ರೆ ಮಾಡ್ತಾರೆ. ಸಾಧ್ಯ ಇರೋರು ಆದಷ್ಟು ದೇವಸ್ಥಾನಕ್ಕೆ ಬಂದು ಪ್ರತಿಯೊಂದು ವಿಷಯನೂ ಪಾಲನೆ ಮಾಡ್ತಾ ಇರ್ತಾರೆ. ಪೂಜೆನೇ ಆಗಲಿ, ನೋಂಪಿನೇ ಆಗಲಿ, ಆಚಾರ ವಿಚಾರಣೆನೇ ಆಗಲಿ, ಅಭಿಷೇಕನೇ ಆಗಲಿ ಪ್ರತಿಯೊಂದು ಮಾಡಕ್ಕೆ ಸಹಕಾರ ಕೊಡ್ತಾರೆ, ಮಾಡಿಸ್ತಾರೆ. ಎಲ್ಲ ಪೂಜಾ ಕಾರ್ಯದಲ್ಲೂ ಭಾಗವಹಿಸ್ತಾರೆ. ಈ ಮಾವೇರ ಜಯಂತಿ ಆಗ್ಬೋದು, ವಾರ್ಷಿಕ ಪೂಜೆ ಆಗ್ಬೋದು, ಸ್ವಾಮೀಜಿಗಳು ಬಂದಾಗ ಅವ್ರಿಗೆಲ್ಲ ನಿಂತ್ಕೊಂಡು ಸಹಕಾರ ಪ್ರೋತ್ಸಾಹ ಎಲ್ಲ ಕೊಟ್ಕೊಂಡು ಎಲ್ಲ ಅಕ್ಕಪಕ್ಕದ ಗ್ರಾಮದವರು ಎಲ್ಲ ಕೋಆಪರೇಟ್ ಮಾಡ್ತಾ ಇರ್ತಾರೆ. ಈ ದೇವಾಲಯದ ನಿರ್ವಹಣೆ ಮತ್ತು ಮುಂದಿನ ಪೀಳಿಗೆಗೆ ಇದನ್ನು ಸಂರಕ್ಷಿಸಲು ಯಾವ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ದೇವಾಲಯ ಸಂರಕ್ಷಣೆ ನಿರ್ವಹಣೆ ಎಲ್ಲ ಮಾಡೋದಿಕ್ಕೆ ನಮ್ಮ ಸಮಾಜದಿಂದ ಪ್ರತಿಯೊಬ್ಬರನ್ನು ಕೈ ಜೋಡಿಸಿ ಒಬ್ಬರು ಅರ್ಚಕರನ್ನ ನೇಮಿಸ್ಕೊಂಡಿದೀವಿ. ಇಲ್ಲಿ ನಿತ್ಯ ಪೂಜೆ ದಿನ ನಡೀತಾ ಇದೆ, ಬೆಳಿಗ್ಗೆ ಸಾಯಂಕಾಲ. ಬೆಳಿಗ್ಗೆ ಎಲ್ಲ ಅಭಿಷೇಕ ಪೂಜೆ ಎಲ್ಲ ನಡೀತೆ. ಹಬ್ಬ ದಿನಗಳಿಗೆ ಗ್ರ್ಯಾಂಡಾಗಿ ಮಾಡ್ತೀವಿ. ನಿತ್ಯ ಸಾಯಂಕಾಲ ಎಲ್ಲ ಆರತಿ. ಟೈಮ್ ಇದ್ರೆ ಎಲ್ಲ ಭಜನೆ ಮಾಡೋರು, ಮಕ್ಕಳು ದೊಡ್ಡವರು ಎಲ್ಲ ಬರ್ತಾರೆ. ಭಜಾ ಕಾರ್ಯಕ್ರಮ ವಿಶೇಷ ದಿನಗಳಲ್ಲಿ ಖಂಡಿತವಾಗಿ ನಡೆದೇ ನಡೆಯುತ್ತೆ. ಬಿಡುದಿನಗಳಲ್ಲಿ ಸ್ವಲ್ಪ ಕಡಿಮೆ, ಇದು ನಡೆದೇ ನಡೆಯುತ್ತೆ. ಮತ್ತೆ ಇಲ್ಲಿ ಪ್ರತಿ ವರ್ಷ ಮಹಿಳಾ ಸಂಘ, ಸಹಾಯ ಸಂಘಗಳು ಇದ್ದಾರಲ್ಲ, ಅವ್ರನ್ನು ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸ್ತಾರೆ. ಈ ಸಂಘಗಳಿಗೆಲ್ಲ ಧರ್ಮಸ್ಥಳ ಸಂಘದವರು ಮಾಡ್ಕೊಂಡು ಎಲ್ಲ ಸಂಘಗಳು ಎಲ್ರಿಗೂ ಅನುಕೂಲ ಆಗೋ ಥರದಲ್ಲಿ ಎಲ್ಲ ಡೆವಲಪ್ಮೆಂಟ್ ಆಗೋದಕ್ಕೆ ಅನುಕೂಲ ಆಗ್ತಾ ಇದೆ. ಮಿಲನ್ ಅಂತ ಮಾಡಿದ್ದಾರೆ, ಭಜನಾ ಕಾರ್ಯಕ್ರಮಗಳು, ಮತ್ತೆ ಹೊರಗಡೆ ಪೂಜೆಗಳಿಗೆಲ್ಲ ಭಾಗವಹಿಸಿದ್ದಕ್ಕೆ ಎಲ್ಲಕ್ಕೆ ಅನುಕೂಲ ಮಾಡೋದಕ್ಕೆ ಸಂಘಗಳು ಬಹಳ ಅನುಕೂಲ ಆಗಿದೆ. ಅವರು ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಾವು ಒಂದು ಸಮುದಾಯ ಭವನ ಮಾಡ್ಬೇಕು ಅಂತ ಇದ್ದೀವಿ. ಇದಕ್ಕೆ ಜಾಗ ಎಲ್ಲ ಮೀಸಲಿಟ್ಟಿದ್ದೀವಿ. ಅದ್ರ ಬಗ್ಗೆ ಕರಡು ಎಲ್ಲ ತಯಾರಿಸಿ ನೀಲಿ ನಕ್ಷೆ ಎಲ್ಲ ರೆಡಿಯಾಗಿದೆ. ನಾವು ಅದರಿಂದ ಅಲ್ಪಸಂಖ್ಯಾತರ ಇಲಾಖೆಯಿಂದ ಅದಕ್ಕೊಂದಷ್ಟು ಡೊನೇಷನ್ ಬರ್ತಾ ಇದೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಬಂದ್ರೆ ನಾವು ಒಂದು ಕಲ್ಯಾಣ ಮಠ ಸಮುದಾಯ ಭವನ, ಮಹಾವೀರ್ ಸಮುದಾಯ ಭವನ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಯಾಕೋ ಅದು ಬಹಳ ಇದಾಡ್ತಾ ಇದೆ ಸುಮಾರು ವರ್ಷದಿಂದ. ಅದಕ್ಕೆ ನಾವು ಅದು ಮಾಡ್ಲೇಬೇಕು ಅನ್ನೋ ಪ್ರಯತ್ನದಲ್ಲಿ ಹೋರಾಡ್ತಾ ಇದೀವಿ. ನೋಡ, ಅದು ನಮ್ ಕನಸಾಗಿದೆ, ಮಾಡ್ಲೇಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದೀವಿ. ಆಗ್ಲಿ ಅಂತ ಅನ್ಕೋತಾ ಇದೀವಿ ಸರ್. ಕೊನೆಯದಾಗಿ ಜೈನ ಧರ್ಮದ ಕೇಂದ್ರ ಬಿಂದುವಾಗಿರುವಂತಹ ಶಾಂತಿ ಮತ್ತು ಅಹಿಂಸೆಯ ಸಂದೇಶವನ್ನು ನೆನಪಿಸಿಕೊಳ್ಳುತ್ತಾ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ, ಯಾವುದೇ ಧರ್ಮನೇ ಆಗಲಿ ಧರ್ಮಕ್ಕೆ ಎಲ್ಲೂ ರಾಜಕೀಯನ ಬೆರೆಸಬಾರ್ದು. ಹೌದು, ರಾಜಕೀಯನ ಬೇರೆ, ಧರ್ಮನೇ ಬೇರೆ. ಧರ್ಮೋ ರಕ್ಷಿತೋ ರಕ್ಷಿತ. ಎಲ್ಲಾ ಕಡೆನೂ ನಡೀತಾ ಇರೋದು ಧರ್ಮಕ್ಕೆ ರಾಜಕೀಯ ಬೆರೆಸ್ಬಿಟ್ಟು ಎತ್ತುಕಟ್ಟಿ ಜಗಳ ಹೊಡೆದಾಟ ಈ ತರ ಆಯ್ತಾ ಇದೆ. ಆ ತರ ಆಗದ್ ಬೇಡ. ಅವ್ರವ್ರ ಧರ್ಮದವ್ರನ್ನ ಅವ್ರವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟು ಅವ್ರ ನೆಮ್ಮದಿಯಾಗಿರೋದಕ್ಕೆ ನೋಡ್ಬೇಕು. ಆ ಧರ್ಮದ ಮೇಲೆ ಅವ್ರು ಮುಂದುವರಿತಾರೆ ಅಂತ ಇವ್ರು ಎತ್ಕಟ್ಟೋದು, ಇವ್ ಧರ್ಮ ಅದನ್ನ ಮಾಡಬಾರ್ದು ಸರ್. ಯಾರನ್ನು ನಾವು ಧರ್ಮ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮ ರಕ್ಷಣೆ ಮಾಡೇ ಮಾಡ್ತೇವೆ ಸರ್. ಅದರಿಂದ ನಾವು ಧರ್ಮದ ಬಗ್ಗೆ ಯಾರು ಕೀಳಾಗಿ ನೋಡ್ಬಾರ್ದು. ಅವ್ರ ರಾಜಕೀಯ ಅವ್ರು ಮಾಡ್ಕೊಳ್ಳಿ, ಹೊರಗಡೆ ಎಲ್ಬೇಕಾದ್ರು. ನಾವು ಪೂಜಾ ಸ್ಥಳ ಧರ್ಮ ಅಂತ ಬಂದಾಗ ನಾವು ನಾವಾಗೇ ಇರ್ಬೇಕು ಅಂತ ನಮ್ಮ ಅನಿಸಿಕೆ ಸರ್. ಅದಕ್ಕೆ ಈ ಕಾರ್ಯಕ್ರಮ ನಿರೀಕ್ಷಿಸಿದೆ ನಿಮ್ಗೆ ಹಾಗೂ ನಿಮ್ಮ ಜನಧ್ವನಿ ಬಾನುಲಿ ರೇಡಿಯೋ ಕೇಂದ್ರಕ್ಕೂ ನನ್ನ ವಂದನೆ ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಇಲ್ಲಿಯವರೆಗೂ ಸರಗೂರು ತಾಲೂಕಿನ ಕೆಬೆಳತೂರು ಗ್ರಾಮ ಪಂಚಾಯಿತಿಯ ಚೆಕ್ಕೂರು ಗ್ರಾಮದ ಜೈನ ಬಸದಿಯ
ಮಾಜಿ ಅಧ್ಯಕ್ಷರಾದ ಶ್ರೀಯುತ ಚಂದ್ರಶೇಖರ ಮೂರ್ತಿಯವರು ತಮ್ಮ ಜೈನ ಬಸದಿಯ ಇತಿಹಾಸ, ವೈಭವ ಮತ್ತು ವಾರ್ಷಿಕ ಪೂಜೆ ಮತ್ತು ಮಹತ್ವದ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ವಂದನೆಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೇಬಳತೂರು ಗ್ರಾಮ ಪಂಚಾಯಿತಿಯ ಚಕ್ಕೂರು ಗ್ರಾಮದಲ್ಲಿರುವ ಜೈನ ಬಸದಿಯ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ ಇದರ ಕುರಿತು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ದೇವಾಲಯಗಳ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ವಿಶೇಷತೆ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.